Yes, very good afternoon all. Yes. ಒಂದು ಸರಿ ನಾವಿವತ್ತು ವಿ ಎಗೆ ಸಂಬಂಧಪಟ್ಟಂಗೆ ಏನು ಪಂಚಾಯತ್ ರಾಜ್ ಕೊಟ್ಟಿದಾರಲ್ಲ ಅದೇ ರೀತಿ ಇನ್ನೊಂದು ಏನಂತಂದ್ರೆ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತೆ ಗ್ರಾಮೀಣಾಭಿವೃದ್ಧಿ ಬಗ್ಗೆ ಇರ್ತಕ್ಕಂಥದ್ದು ಸಿಲೆಬಸ್ ಅಲ್ಲಿ. ಓಕೆ, ಸೊ ಅದನ್ನ ಸ್ವಲ್ಪ PDF ಅಲ್ಲಿ ನೋಡೋಣ ಏನ್ ಸಿಲೆಬಸ್ ಅಲ್ಲಿ ಇದೆ. ಓಕೆನಾ? ಎಸ್, ದಿಸ್ ಇಸ್ ದ ಸಿಲೆಬಸ್ ಆಫ್ VA. ನಿಮ್ಗೆ ಗೊತ್ತಿರುವಾಗ್ಲೇ ಈಗಾಗಲೇ ಇದ್ರ ಬಗ್ಗೆ ಸಿಲೆಬಸ್ ಗೊತ್ತಿದೆ. ಓಕೆನಾ? ಅದೇ ತರ ಇಲ್ಲಿ ನಾವು ಯಾವ್ದನ್ನ ಕವರ್ ಮಾಡ್ತೀವಿ. ಓಕೆ ನೋಡಿ, ಪೇಪರ್ 1 ಅಲ್ಲಿ ರಚಿತ ಘಟನೆಗಳು ಮತ್ತೆ ಸಾಮಾನ್ಯ ಅಧ್ಯಯನ ಮತ್ತು ದೈನಂದಿನ ಗ್ರಹಿಕೆಗಳು ಸಂವಿಧಾನ ಎಲ್ಲವೂ ಇದೆ. ಓಕೆನಾ? ಆಲ್ಮೋಸ್ಟ್ GK ಟಾಪಿಕ್ಸ್ ಎಲ್ಲವೂ ಕವರ್ ಆಗುತ್ತೆ, ಜನರಲ್ ಥಿಂಗ್ಸ್. ಓಕೆನಾ? ಅದೇ ತರ ಅದಕ್ಕೆ ಸಂಬಂಧಪಟ್ಟಂಗೆ ಇವನ್ ನೀವು ಒಂದು ಗ್ರಾಮ ಪಂಚಾಯತಿಲಿ ಕೆಲಸ ಮಾಡ್ತಾರೆ. VA ಆದ್ಮೇಲೆ ಆಲ್ಮೋಸ್ಟ್ ಎಲ್ಲರೂ ಗ್ರಾಮ ಪಂಚಾಯತಿಲಿ ಕೆಲಸ ಮಾಡ್ತಾರೆ. ಸೊ ಹಾಗಾಗಿ ಗ್ರಾಮ ಪಂಚಾಯತಿ ಬಗ್ಗೆ ಸ್ವಲ್ಪನಾದ್ರೂ ಅರಿವಿರಲಿ. ಓಕೆ, ಇಲ್ಲಿ ಏನಂತಂದ್ರೆ PDOಗೆ ಸಂಬಂಧಪಟ್ಟಂಗೆ ಇರ್ತಕ್ಕಂತ ಒಂದು ಸಿಲೆಬಸ್ ಇದು. ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರಿ ಸಂಸ್ಥೆಗಳು ಅಂತಂದ್ರೆ ಇದು ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ನೋಡಿ, ಹೆಚ್ಚು ಕಮ್ಮಿ ನೀವು RDPR ಓದ್ತಿರಲ್ಲ, RDPR ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಏನಿದೆಯಲ್ಲ, ಪಂಚಾಯತ್ ರಾಜ್. ಓಕೆನಾ? ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್ ವ್ಯವಸ್ಥೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಅದಕ್ಕೆ ಸಂಬಂಧಪಟ್ಟಂಗೆ ಏನಿದೆಯಲ್ಲ ಆ ಸಿಲೆಬಸ್ ಅನ್ನ ಇಲ್ಲಿ ನೋಡ್ತೀವಿ. ಬಟ್ ಅಷ್ಟು ಡೀಪ್ ಲೆವೆಲ್ ಹೋಗೋದಿಲ್ಲ ಇಲ್ಲಿ. ಓಕೆನಾ? ಸ್ವಲ್ಪ ಮಟ್ಟಿಗೆ ಹೋಗ್ಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ 100 ಮಾರ್ಕ್ಸ್ ಅಲ್ಲೇ ಎಲ್ಲವನ್ನೂ ಕವರ್ ಮಾಡಬೇಕಾಗುತ್ತೆ. ಇವಾಗ ಹಿಸ್ಟ್ರಿ, ಜಾಗ್ರಫಿ ಅಲ್ವಾ, ಕರೆಂಟ್ ಅಫೇರ್ಸ್ ಪ್ರತಿಯೊಂದನ್ನು ಕೂಡ ಈ ಒಂದು ಪೇಪರ್ ಅಲ್ಲಿ ಕವರ್ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ಎಷ್ಟು ಬರ್ತವೆ ಗೊತ್ತಿಲ್ಲ. ಓಕೆ, ಪಂಚಾಯತಿಗೆ ಸಂಬಂಧಪಟ್ಟಂತ ಒಂದು ಎಕ್ಸಾಮ್ ಆದ್ರಿಂದ ಇಲ್ಲಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರಿ ಸಂಸ್ಥೆಗಳಿಗೆ ಸಂಬಂಧಪಟ್ಟಂಗೆ ನಾವು ಹೆಚ್ಚಿನ ಕ್ವಶನ್ ಅನ್ನ ಎಕ್ಸ್ಪೆಕ್ಟೇಷನ್ ಮಾಡಬಹುದು ಅಂತ. ಓಕೆ, ಹಾಗಾಗಿ ಇಲ್ಲಿ ನೀವು ಹೆಚ್ಚಿಗೆ ಓದಷ್ಟು ಬೆನಿಫಿಟ್. ಓಕೆನಾ? RDPR ಅಲ್ಲಿ ಇರ್ತಕ್ಕಂತ ಒಂದು ಏನು ಸಿಲೆಬಸ್ ಇದೆ ಅಲ್ಲ, ಅದೆಲ್ಲವೂ ಕೂಡಿದ್ರೆ ಎಲ್ಲವೂ ಓದಿದ್ರು ಕೂಡ ಏನೋ ತಪ್ಪಾಗ್ಲಿಕ್ಕಿಲ್ಲ. ಇವನ್ ಟೈಮ್ ಕೂಡ ಇದೆ, ಅದೇನು ಜಾಸ್ತಿ ದಿನ ಹಿಡಿಯೋದಿಲ್ಲ. ಆದ್ರೆ ನಾವು VAಗೆ ಸಂಬಂಧಪಟ್ಟಂಗೆ, ವಿಲೇಜ್ ಅಕೌಂಟ್ಗೆ ಸಂಬಂಧಪಟ್ಟಂಗೆ ಏನೆಲ್ಲ ಇರುತ್ತೆ ಇದರಲ್ಲಿ ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟಂಗೆ. ಓಕೆನಾ? ಅದನ್ನ ಇವತ್ತು ನೋಡೋಣ. ಬಿಫೋರ್ ದಟ್ ಇಲ್ಲಿ ನೋಡಿ. ಹಾ, ಎಸ್, ನೋಡಿ, ನಾವು ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್ ವ್ಯವಸ್ಥೆ ನೋಡೋದಾದ್ರೆ RDPR ನ ಓದುವಾಗ, RDPR ಅಂತಲ್ಲ, ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ವ್ಯವಸ್ಥೆ ಇದೆಯಲ್ಲ, ಆ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಬರ್ತಕ್ಕಂತ ಒಂದು ಸಿಲೆಬಸ್ ಅಲ್ಲಿ ಒಂದು ಸುಮಾರು, ಓಕೆನಾ, ಈಗೇನು ಸಂವಿಧಾನದಲ್ಲಿ ಆರ್ಟಿಕಲ್ಸ್ ಬರ್ತಾವಲ್ಲ, ಆರ್ಟಿಕಲ್ಸ್ ಅದೇ ತರ ಅಲ್ಲಿ ಕೂಡ ಸೆಕ್ಷನ್ಸ್ಗಳು ಬರ್ತವೆ. ಓಕೆನಾ? ಅದೇ ರೀತಿ ಸೆಕ್ಷನ್ಸ್ಗಳು ಬರ್ತವೆ. ಅದಲ್ಲದೆ ಇಲ್ಲಿ ಎಕ್ಸಾಮ್ ಅಲ್ಲಿ RDPRಗೆ ಸಂಬಂಧಪಟ್ಟಂಗೆ ಏನ್ ಕೇಳಬಹುದು ಅಂತಂದ್ರೆ ಇತಿಹಾಸ ಬಹಳ ಇಂಪಾರ್ಟೆಂಟ್. ಯಾವ ಇತಿಹಾಸ ಅಂದ್ರೆ ಇಲ್ಲಿ ಪ್ರಾಚೀನ ಇತಿಹಾಸದಿಂದ ಪ್ರತಿಯೊಂದನ್ನು ಇತಿಹಾಸವನ್ನು ಅಧ್ಯಯನ ಮಾಡೋದಲ್ಲ. ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟಂಗೆ ಇತಿಹಾಸವನ್ನು ಏನು ಓದ್ಬೇಕು ಅಂದ್ರೆ ನಿಮ್ಮ ಪಂಚಾಯತ್ ರಾಜ್ ವ್ಯವಸ್ಥೆ ಅನ್ನೋದು ಎಲ್ಲಿಂದ ಉಗಮವಾಯಿತು ಅದನ್ನ ನಾವು ನೋಡುವಂತ ಕೆಲಸ ಇಲ್ಲಿ ಮಾಡಬೇಕು. ಪರ್ಟಿಕ್ಯುಲರ್ ಆಗಿ ಪಂಚಾಯತ್ ರಾಜ್ ವ್ಯವಸ್ಥೆ ಅನ್ನೋದು ನಮ್ಮ ಭಾರತದ ಇತಿಹಾಸದಲ್ಲಿ ಮೂಲವಾಗಿ ಎಲ್ಲಿ ಹುಟ್ಟಿಕೊಂಡಿತ್ತು ಮತ್ತು ಅದರ ಪ್ರಾಮುಖ್ಯತೆ ಏನು, ಯಾರೆಲ್ಲ ಅದಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ, ನಿಮ್ಮ ಒಂದು ಭಾರತದಲ್ಲಿ ಬರ್ತಕ್ಕಂಥ ರಾಜವಂಶಗಳು, ಅವೆಲ್ಲವನ್ನು ಇಲ್ಲಿ ಚರ್ಚೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ಬೇಕಾಗಿದೆ. ಓಕೆ, ಇನ್ನೊಂದು ಏನಂತಂದ್ರೆ ಹಿಸ್ಟೋರಿಕಲ್ ಬ್ಯಾಕ್ ಗ್ರೌಂಡ್ಗೆ ಸಂಬಂಧಪಟ್ಟಂಗೆ ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟಂಗೆ ಬಹಳಷ್ಟು ಕ್ವಶನ್ಸ್ ಬರ್ತವೆ. ಇವನ್ PDO ಎಕ್ಸಾಮ್ ಅಲ್ಲಂತೂ ಸಾಕಷ್ಟು ಕ್ವಶನ್ಸ್ ಬರ್ತವೆ ಇದರಲ್ಲಿ. ಇವನ್ ನಿಮ್ಗೆ ಇದೆಯಲ್ಲ ವಿಲೇಜ್ ಅಕೌಂಟ್, ಇಲ್ಲಿ ಕೂಡ ಎಕ್ಸ್ಪೆಕ್ಟೇಷನ್ ಮಾಡಬಹುದು. ಅದೇ ಸಂಬಂಧಪಟ್ಟಂಗೆ ಇಲ್ಲಿ ಮಿನಿಮಮ್ ಅಂದ್ರೂ ಕೂಡ ಒಂದು 2ರಿಂದ 3 ಅಥವಾ 4 ಹೇಳಕ್ಕಾಗೋದಿಲ್ಲ. ಬಿಕಾಸ್ ಇದು VA ಕ್ವಶನ್. ಓಕೆನಾ? ಅಂದ್ರೆ ವಿಲೇಜ್ ಅಕೌಂಟ್ ಪರ್ಟಿಕ್ಯುಲರ್ ಆಗಿ ಪಂಚಾಯತಿಗೆ ಸಂಬಂಧಪಟ್ಟಂಗ ಆಗಿರೋದ್ರಿಂದ ಇಲ್ಲಿ ಎಷ್ಟು ಕೇಳ್ಬೋದು, 2 ಕೇಳ್ಬೋದು, 3 ಕೇಳ್ಬೋದು, ಅಥವಾ 10 ಕೇಳ್ಬೋದು, 15 ಕೇಳ್ಬೋದು, ಹೇಳಕ್ಕಾಗೋದಿಲ್ಲ. ದೇರ್ ಇಸ್ ಅ ಚಾನ್ಸ್. ಓಕೆನಾ? ಯಾಕಂದ್ರೆ ಇಲ್ಲಿ ಸ್ವಲ್ಪ ಸಿಲೆಬಸ್ ಕ್ವೈಟ್ ಡಿಫರೆಂಟ್ ಆಗಿದೆ ಲಾಸ್ಟ್ ಟೈಮ್ಗಿಂತ. ಹಾಗಾಗಿ ಇಲ್ಲಿ ಯಾವ ತರ ಬರ್ತವೆ ಕ್ವಶನ್ಸ್ ಅಂತ ಹೇಳಕ್ಕಾಗಲ್ಲ. ಎಸ್ಪೆಷಲಿ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಇತಿಹಾಸವನ್ನ ತಿಳ್ಕೊಳ್ಳೋದ ಹೊರತು ನಾವು ಏನನ್ನೂ ತಿಳ್ಕೊಳ್ಳೋದಾಗೋದಿಲ್ಲ. ಮುಂದೆ ಬರ್ತಕ್ಕಂಥ ಇತಿಹಾಸ, ನಮ್ಮ ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ ನಮಗೆ ಅರಿವಿದ್ದರೆ ನಮ್ಮ ಇತಿಹಾಸದಲ್ಲಿ ಏನೆಲ್ಲ ಆಗಿದೆ ಅವೆಲ್ಲ ಘಟನೆಯನ್ನ ಓದೋಕ್ಕಿಂತ ಬಿಫೋರು, ಓಕೆನಾ, ಇಲ್ಲಿ ನಾವೇನ್ ಮಾಡ್ಬೇಕು, ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ರಾಜವಂಶಗಳು ಯಾವೆಲ್ಲ ಒಂದು ರಾಜ ಮನೆತನಗಳು ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾವೆ. ಇಲ್ಲಿ ಬರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಮೊದಲಿಗೆ ಪ್ರಾಚೀನ ಇತಿಹಾಸ ಗೊತ್ತಿದೆ ನಿಮಗೆ, ಏನ್ಸಿಯಂಟ್ ಹಿಸ್ಟ್ರಿ. ಓಕೆ, ಏನ್ಸಿಯಂಟ್ ಹಿಸ್ಟ್ರಿಲಿ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಒಂದು ರೀತಿಯ ಇಂಪಾರ್ಟೆನ್ಸ್ ಇದ್ರೆ, ಇನ್ನೊಂದೇನಪ್ಪ ಅಂತಂದ್ರೆ ಆಧುನಿಕ ಭಾರತದಲ್ಲಿ
ಆಧುನಿಕ ಭಾರತದಲ್ಲಿ ಒಂದು ರೀತಿಯ ಇಂಪಾರ್ಟೆನ್ಸ್. ಸರ್, ಇಲ್ಲಿ ಮಿಡಿವಲ್ ಹಿಸ್ಟ್ರಿ ನೀವು ತರಲಿಲ್ಲ. ಎಸ್, ಮಿಡಿವಲ್ ಹಿಸ್ಟ್ರಿ ಯಾಕೆ ತರಲಿಲ್ಲ ಅಂತಂದ್ರೆ ಮಧ್ಯಯುಗಿನ ಕಾಲದಲ್ಲಿ, ಮಧ್ಯಯುಗಿನ ಕಾಲದಲ್ಲಿ ಒಂದು ನಿಮಿಷ. ಎಸ್, ಆಧುನಿಕ ಭಾರತದ ಇತಿಹಾಸ ಎರಡನ್ನ ಮೇನ್ ಆಗಿ ಕಾನ್ಸಂಟ್ರೇಷನ್ ಮಾಡಬೇಕಾಗುತ್ತೆ. ಎರಡನ್ನ ಅಂತಂದ್ರೆ ಇಲ್ಲಿ ಎಲ್ಲವೂ ಕೂಡ ಇನ್ ಡೆಪ್ತ್ ಆಗಿ ಓದೋ ಅವಶ್ಯಕತೆ ಇಲ್ಲ. ಪ್ರಾಚೀನ ಕಾಲದ ಇತಿಹಾಸದಲ್ಲಿ ಯಾವ ಒಂದು ರಾಜ ಮನೆತನಗಳು ಎಷ್ಟರ ಮಟ್ಟಿಗೆ ಪಂಚಾಯತ್ ವ್ಯವಸ್ಥೆಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದು ಅನ್ನೋದು ಒಂದು ವಿಚಾರ ಆದ್ರೆ, ಇನ್ನೊಂದು ಆಧುನಿಕ ಭಾರತದಲ್ಲಿ ಬ್ರಿಟಿಷರು ಭಾರತದಲ್ಲಿ ಪಂಚಾಯತ್ ವ್ಯವಸ್ಥೆ ಅಂತ, ಪಂಚಾಯತ್ ವ್ಯವಸ್ಥೆ ಅನ್ನೋಕ್ಕಿಂತ ಬಿಫೋರ್ ನಾವು ಸ್ಥಳೀಯ ಸರ್ಕಾರ ಎಂದರೆ ತಪ್ಪಾಗ್ಲಿಕ್ಕಿಲ್ಲ. ಎಸ್, ಇದು ಸ್ಥಳೀಯ ಸರ್ಕಾರವೇ ಸರಿ ಅಲ್ವಾ? ಸ್ಥಳೀಯ ಸರ್ಕಾರ ಅಲ್ವಾ? ಸೊ ಸ್ಥಳೀಯ ಸರ್ಕಾರಕ್ಕೆ ಆಧುನಿಕ ಭಾರತದಲ್ಲಿ ಬ್ರಿಟಿಷರು ಎಷ್ಟರ ಮಟ್ಟಿಗೆ ಇಂಪಾರ್ಟೆನ್ಸ್, ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ರು ಅನ್ನೋದನ್ನು ಕೂಡ ನೋಡೋಣ. ಸ್ಥಳೀಯ ಸರ್ಕಾರ ಅಂತ ಬಂತಂದ ಕೂಡಲೇ ನಮ್ಗೆ ಬ್ರಿಟಿಷರಲ್ಲಿ ಹೆಚ್ಚಾಗಿ ನೆನಪಾಗೋದು ಓಕೆ ಅರಿಪ್ಪನು ಮೇಯೋ ಅಲ್ವಾ? ಅರಿಪ್ಪನು ಮೇಯೋ ಇವರೆಲ್ಲ ಸ್ಥಳೀಯ ಸರ್ಕಾರಗಳಿಗೆ ಭಾರತದ ಇತಿಹಾಸದಲ್ಲಿ, ಎಸ್ಪೆಷಲಿ ಆಧುನಿಕ ಭಾರತದ ಇತಿಹಾಸದಲ್ಲಿ ಇವರು ಬಹಳಷ್ಟು ಮಹತ್ವನ ಕೊಡ್ತಾರೆ, ಹಡಿಗಲ್ಲಾಗ್ತಾರೆ ಆಧುನಿಕ ಭಾರತದಲ್ಲಿ. ಆದ್ರೆ ಅದಕ್ಕಿಂತ ಬಿಫೋರ್ ನಾವು ಪ್ರಾಚೀನ ಇತಿಹಾಸದ ಪಂಚಾಯತ್ ರಾಜ್ ವ್ಯವಸ್ಥೆ ಹೆಂಗಿತ್ತು, ಪಂಚಾಯತ್ ಸಿಸ್ಟಮ್ ಹೆಂಗಿತ್ತು, ಸ್ಥಳೀಯ ಸರ್ಕಾರದ ವ್ಯವಸ್ಥೆ ಒಂದು ನಮ್ಮ ಭಾರತದ ಇತಿಹಾಸದಲ್ಲಿ ಯಾವ ರೀತಿ ಇತ್ತು ಅನ್ನೋದನ್ನ ನೋಡ್ಬೇಕಾಗತ್ತೆ. ಇಲ್ಲಿ ನಾನು ಹೇಳಿದೆ ಮಧ್ಯಕಾಲೀನ ಇತಿಹಾಸದಲ್ಲಿ ನಾವು ಹೆಚ್ಚಾಗಿ ಏನಪ್ಪಾ ಅಂತಂದ್ರೆ, ಮಧ್ಯಕಾಲೀನ ಇತಿಹಾಸದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಎನ್ನುವ ಒಂದು ಪದ್ಧತಿಯನ್ನ ನಾವು ನೋಡೋದಿಲ್ಲ. ಸ್ಥಳೀಯ ಸರ್ಕಾರವನ್ನ ನಾವು ಹೆಚ್ಚಾಗಿ ಇಲ್ಲಿ ಗಮನಕ್ಕೆ ತೆಗೆದುಕೊಳ್ಳೋದಿಲ್ಲ. ಯಾಕೆ ಸರ್ ಹಿಂಗಾಗಿದೆ? ಇದ್ಯಾಕೆ ಹಿಂಗಾಯ್ತು? ಇದು ಕೂಡ ನಮ್ಮ ಭಾರತದ ಇತಿಹಾಸ ಅಲ್ವಾ? ಆದರೂ ಕೂಡ ಮಧ್ಯಕಾಲೀನ ಇತಿಹಾಸದಲ್ಲಿ ಪಂಚಾಯತಿಗೆ ಒಂದು ಪಂಚಾಯತ್ ವ್ಯವಸ್ಥೆಗೆ, ಸ್ಥಳೀಯ ಸರ್ಕಾರಕ್ಕೆ ಹೆಚ್ಚಿನ ಒತ್ತು ನೀಡಿದಿಲ್ಲ. ಬಿಕಾಸ್ ನಮ್ಮ ಭಾರತವನ್ನ ಈ ಟೈಮಲ್ಲಿ, ಮಧ್ಯಕಾಲೀನ ಇತಿಹಾಸದ ಟೈಮಲ್ಲಿ ಯಾರು ಆಳ್ತಾರೆ? ದೆಹಲಿ ಸುಲ್ತಾನರು ಆಳ್ತಾರೆ, ಅದರ ಜೊತೆಗೆ ಮೊಘಲರು ಆಳ್ತಾರೆ. ಇವರೆಲ್ಲ ಇಸ್ಲಾಮಿಕ್ ಒಂದು ಧರ್ಮದವರು. ಓಕೆನಾ? ದೆಹಲಿ ಸುಲ್ತಾನರು ಮತ್ತೆ ಮೊಘಲರು ಅಲ್ವಾ? ಸೊ ಆಲ್ಮೋಸ್ಟ್ ಒಂದು 90% ಟೈಮ್ ಅನ್ನ, ಮಧ್ಯಕಾಲದ ಇತಿಹಾಸವನ್ನ 90% ಆಫ್ ದಿ ಒಂದು ಟೈಮ್ ಪೀರಿಯಡ್ ಅನ್ನ ಇವರಿಬ್ಬರೇ ಆಳ್ತಾರೆ. ಯಾವುದನ್ನು? ಭಾರತದ ಇತಿಹಾಸವನ್ನು, ಎಸ್ಪೆಷಲಿ ಮಿಡಿವಲ್ ಹಿಸ್ಟ್ರಿಯಲ್ಲಿ ಅಲ್ವಾ? ಸೊ ಹಾಗಾಗಿ ಇವ್ರೇನ್ ಮಾಡ್ತಾರೆ, ಇವರ ಒಂದು ಪಾಲಿಸಿ ಏನಿತ್ತು ಅಂದ್ರೆ, ಇವರ ಆಡಳಿತ ಯಾವ ತರ ಇತ್ತು, ಇವ್ರದ್ದು ಸೆಂಟ್ರಲೈಸೇಷನ್ ಮಾಡಿ ಆಳ್ತಿದ್ರು. ಓಕೆನಾ? ಅಂದ್ರೆ ಕೇಂದ್ರೀಕರಣ ಮಾಡಿ ಸೆಂಟ್ರಲೈಸ್ ಮಾಡ್ಕೊಂಡು ಆಳ್ತಾ ಇದ್ರು. ಸೆಂಟ್ರಲೈಸ್ ಅಂದ್ರೆ ಯಾವ ತರ? ಇಲ್ಲಿ ಅಧಿಕಾರವನ್ನ ತಾವೊಬ್ಬರೇ ಇಟ್ಕೊಂಡು ಮಾಡೋದು, ಯಾರಿಗೂ ಕೂಡ ಅಧಿಕಾರವನ್ನ ಇವರು ಹಂಚ್ತಿರ್ಲಿಲ್ಲ. ಓಕೆ, ಅಂದ್ರೆ ಇಲ್ಲಿ ನಾನೇ ರಾಜ, ಸರ್ವಾಧಿಕಾರತ್ವ ಇತ್ತು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸರ್ವಾಧಿಕಾರತ್ವ ಅಲ್ವಾ? ನಾವು ನೋಡ್ತೀವಿ ಮಧ್ಯಕಾಲೀನ ಇತಿಹಾಸದಲ್ಲಿ, ನಾವು ನೋಡಿದ್ವಿ ಬಹಳಷ್ಟು ಜನ ಇಸ್ಲಾಮಿಕ್ ರಾಜರು, ಮೊಘಲರು, ದೆಹಲಿ ಸುಲ್ತಾನರು, ಇವರೆಲ್ಲ ಯಾರಿಗೂ ಕೂಡ ಅಧಿಕಾರವನ್ನ ಹಂಚಿಲ್ಲ, ಒಬ್ಬರೇ ಕಿತ್ತಾಡ್ಕೊಂಡು ಆಳ್ತಾ ಇದ್ರು ಅವರು. ಓಕೆನಾ? ತಂದೆ ಮಗ ಸಾಯಿಸಿ, ಇದೇ ತರ ಅಲ್ವಾ? ನಿಮ್ಮ ಭಾರತದ ಇತಿಹಾಸದಲ್ಲಿ ಇವರದ್ದು ಒಂದು ರೀತಿ ಪ್ರತ್ಯೇಕವಾದ ಇತಿಹಾಸ ಅಲ್ವಾ? ಸೊ ಹಾಗಾಗಿ ಇವರು ಸರ್ವಾಧಿಕಾರತ್ವ ಧೋರಣೆಯನ್ನ ಮಾಡ್ತಾರೆ, ಸರ್ವಾಧಿಕಾರಿಗಳು ಇವರ ಆ ಟೈಮಲ್ಲಿ. ಹಾಗಾಗಿ ಪಂಚಾಯತ್ ರಾಜ್ ವ್ಯವಸ್ಥೆ, ಸ್ಥಳೀಯ ಸರ್ಕಾರಗಳಿಗೆ ಹೆಚ್ಚಿನ ಆದ್ಯತೆ ಇವರು ನೀಡೋದಿಲ್ಲ. ಸೊ ಪ್ರಾಚೀನ ಇತಿಹಾಸದಲ್ಲಿ ಏನಾಗುತ್ತೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ನಾವು ತಿಳ್ಕೊಬೇಕಾಗುತ್ತೆ. ಸೊ ಒಂದೊಂದಾಗಿ ನೀವು ಪಂಚಾಯತ್ ರಾಜ್ ವ್ಯವಸ್ಥೆ, ಗ್ರಾಮೀಣಾಭಿವೃದ್ಧಿ ಮತ್ತೆ ಸಂಸ್ಥೆಗಳನ್ನ ಓದೋಕ್ಕಿಂತ ಬಿಫೋರು ಇದರ ಇತಿಹಾಸವನ್ನ ತಿಳ್ಕೊಂಡಾಗ ಮಾತ್ರ ಅದು ಪರಿಪೂರ್ಣವಾಗುತ್ತೆ. ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ, ಎಸ್ಪೆಷಲಿ ಪಂಚಾಯತ್ ರಾಜ್ ವ್ಯವಸ್ಥೆಯ ಇತಿಹಾಸವನ್ನು ಎಲ್ಲಾ ಎಕ್ಸಾಮ್, SDA, FDA, ಓನ್ಲಿ VA ಮತ್ತೆ PDO ಅಷ್ಟೇ ಅಲ್ಲ. ಓಕೆನಾ? ಎಲ್ಲಾ ಎಕ್ಸಾಮ್ಗಳಲ್ಲಿ ಕೇಳಿದ್ದೇನೆ ಸಹಜವಾಗಿ. ಇವನ್ PC, PSI ಎಕ್ಸಾಮ್ಗಳಲ್ಲೂ ಕೂಡ ಸಾಕಷ್ಟು ಸಲ ಇಲ್ಲಿ ಪ್ರಾಚೀನ ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ಪಂಚಾಯತ್ ರಾಜ್ ವ್ಯವಸ್ಥೆ ಅಂದ್ರೆ ಸ್ಥಳೀಯ ಸರ್ಕಾರ ಯಾವ ರೀತಿ ಇತ್ತು ಅನ್ನೋದನ್ನ ಬಹಳಷ್ಟು ಸರಿ ಕ್ವಶನ್ಸ್ ಆಗಿದ್ದಾವೆ. ಅದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ನಾವು. ಓಕೆನಾ? ಎಸ್, ನೋಡಿ. ಎಸ್, ನಮ್ಮ ಒಂದು ಇತಿಹಾಸ, ಭಾರತದ ಒಂದು ಪ್ರಾಚೀನ ಇತಿಹಾಸದಲ್ಲಿ ನೋಡಿ, ವಾಟ್ ವಾಸ್ ದಿ ಪಂಚಾಯತ್ ಸಿಸ್ಟಮ್ ಇನ್ ದ ಅನ್ಸೆಂಟ್ ಇಂಡಿಯಾ? ಇಟ್ ಇಸ್ ಒನ್ ಆಫ್ ದಿ ಓಲ್ಡೆಸ್ಟ್. ಇನ್ನೊಂದೇನಂತಂದ್ರೆ ಇಲ್ಲಿ ನಿಮಗೆ ಸ್ಲೈಡ್ಗಳು ಇಂಗ್ಲಿಷು ಮತ್ತೆ ಕನ್ನಡ ಎರಡರಲ್ಲೂ ಇರ್ತವೆ, ಬೈ ಲ್ಯಾಂಗ್ವೇಜ್ ಅಲ್ಲಿ ಇರ್ತವೆ. ಓಕೆ, ಇಂಗ್ಲಿಷು ಮತ್ತೆ ಕನ್ನಡ. ಯಾವ ಒಂದು ಮೀಡಿಯಂ ಅವರು ಗೊಂದಲ ಆಗೋ ಅವಶ್ಯಕತೆ ಇಲ್ಲ. ಬಿಕಾಸ್ ಎಕ್ಸಾಮು ಕೂಡ ಇಂಗ್ಲಿಷು ಕನ್ನಡ ಎರಡರಲ್ಲಿ ಇರೋದ್ರಿಂದ ನಾವು ಇಂಗ್ಲಿಷು ಮತ್ತೆ ಕನ್ನಡ ಎರಡನ್ನೂ ಕೂಡ ಇಲ್ಲಿ ನೋಡಿ. ಓಕೆ, ಎರಡೂ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ. ಓಕೆನಾ? ಒಂದು ಲ್ಯಾಂಗ್ವೇಜ್ ಅಲ್ಲೇ ಎಕ್ಸ್ಪ್ಲನೇಷನ್ ಇರುತ್ತೆ. ಓಕೆ, ಎಸ್. ಎಲ್ಲಿಂದ ನಾವು ಆಲ್ಮೋಸ್ಟ್ ಪ್ರಾಚೀನ ಇತಿಹಾಸದಲ್ಲಿ ನಮ್ಮ ಭಾರತದ ಒಂದು ಸ್ಥಳೀಯ ಸರ್ಕಾರಗಳು ಯಾವ ಮಟ್ಟಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ ಯಾರೆಲ್ಲ ನೋಡ್ಬೋದು. ಈವನ್ ಪ್ರಾಚೀನ ಇತಿಹಾಸ ಅಂತ ಬಂದಾಗ ನಾವು ಋಗ್ವೇದ ನೋಡ್ತೀವಿ, ವೇದಗಳ ನಾಗರಿಕತೆ ನಂತರ ಯಾವುದು ಸಿಂಧೂ ನಾಗರಿಕತೆ. ಓಕೆ, ವೇದಗಳ ನಾಗರಿಕತೆ ಈ ಟೈಮಲ್ಲಿ ಒಂದು ರೀತಿಯ ವ್ಯವಸ್ಥೆ. ವೇದಗಳಲ್ಲಿ ಕೂಡ ಎರಡು ರೀತಿ ಬರ್ತವೆ.
ವೇದಗಳೆಲ್ಲ ಡಿವೈಡ್ ಮಾಡ್ತೀವಿ ನಾವು. ಒಂದು ಪೂರ್ವವೇದ ಕಾಲ, ಇತಿಹಾಸ ಓದುವಾಗ ಪೂರ್ವವೇದ ಕಾಲ, ಇನ್ನೊಂದು ಉತ್ತರ ವೇದ ಕಾಲ ಅಲ್ವಾ. ಎರಡನ್ನು ನೋಡ್ತೀವಿ. ಆದ್ರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಪೂರ್ವವೇದ ಕಾಲದಲ್ಲಿ ಸಮಾಜದ ಒಂದು ಸ್ಥಿತಿಗತಿ ಬಹಳಷ್ಟು ಚೆನ್ನಾಗಿರುತ್ತೆ. ಓಕೆನಾ. ಒಂದು ಸಲ ಪೂರ್ವವೇದ ಕಾಲದ ಇತಿಹಾಸವನ್ನ ನಾವು ಓದುವಾಗ ಏನನ್ಸುತ್ತೆ ನಮ್ಗೆ, ನಾವು ಏನಾದ್ರೂ ಆ ಟೈಮಲ್ಲೇ ಬದುಕಿರಬೇಕಿತ್ತು ಅಂತ ಒಂದು ವ್ಯವಸ್ಥೆ ಇತ್ತು, ಅಷ್ಟರ ಮಟ್ಟಿಗೆ ನಮ್ಗೆ ಅದು ಒಂದು ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಬಹಳ ಸುಸಜ್ಜಿತವಾಗಿತ್ತು, ಯಾರ ಮಧ್ಯೆ ಜಗಳ ಇರ್ಲಿಲ್ಲ, ಯಾವ್ದು ರೀತಿ ಭೇದ ಜಾತಿ ಧರ್ಮ ಯಾವುದು ಒಡೆದಾಟ ಕಿತ್ತಾಟ ಇರ್ಲಿಲ್ಲ ಇಲ್ಲಿ ಪೂರ್ವವೇದ ಕಾಲದಲ್ಲಿ. ಸೊ ಹಾಗಾಗಿ ಇಲ್ಲಿ ಸ್ಥಳೀಯ ಸರ್ಕಾರಗಳ ಒಂದು ಪಾತ್ರ ಬಹಳಷ್ಟು ಪ್ರಮುಖವಾಗುತ್ತೆ. ಓಕೆನಾ. ಟೋಟಲ್ ಆಗಿ ಇಲ್ಲಿ ನಾನು ಮೇಲು ನೀನು ಕೀಳು, ನಾನು ಹೆಚ್ಚು, ನಾನು ನನ್ನ ಮೇಲ್ಜಾತಿ ಕೀಳ್ಜಾತಿ ಅನ್ನೋ ಒಂದು ಭೇದ ಭಾವನೆ ಇರಲಿಲ್ಲ ಇಲ್ಲಿ ಪೂರ್ವವೇದ ಕಾಲದಲ್ಲಿ. ಆದರೆ ಉತ್ತರ ವೇದ ಕಾಲದಲ್ಲಿ ಸಮಾಜದ ಸ್ಥಿತಿಗತಿ ಸಂಪೂರ್ಣವಾಗಿ ಹದಗೆಟ್ಟೋಗುತ್ತೆ. ಓಕೆನಾ. ಇಲ್ಲಿ ಮಹಿಳೆ ಮೇಲೆ ದೌರ್ಜನ್ಯ ಸ್ಟಾರ್ಟ್ ಆಗುತ್ತೆ. ಓಕೆನಾ. ಮೇಲ್ಜಾತಿ ಕೆಳಜಾತಿ ಅನ್ನೋ ಒಂದು ಪಂಗಡಗಳು ಉಟ್ಕೊಳ್ತವೆ. ಅದೇ ರೀತಿ ದಲಿತ ಅನ್ನೋ ಪದ್ಧತಿ ಉಟ್ಕೊಳುತ್ತೆ, ಅಸ್ಪೃಶ್ಯತೆ ಅನ್ನೋ ಪದ್ಧತಿ ಕೂಡ ಉಟ್ಕೊಳುತ್ತೆ ಇಲ್ಲಿ ಉತ್ತರ ವೇದ ಕಾಲದಲ್ಲಿ. ಅದೇ ರೀತಿಯಾಗಿ ಸ್ಥಳೀಯ ಸರ್ಕಾರಗಳ ಪ್ರಾಮುಖ್ಯತೆಯು ಕೂಡ ಇಲ್ಲಿ ಕಡಿಮೆಯಾಗುತ್ತೆ. ಇಲ್ಲಿ ಪೂರ್ವವೇದ ಕಾಲದಲ್ಲಿ ಸ್ಥಳೀಯ ಸರ್ಕಾರಗಳಿಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಓಕೆ. ಸ್ಥಳೀಯ ಸರ್ಕಾರಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಾರೆ. ಇದು ನೀವು ಇತಿಹಾಸದಲ್ಲಿ ನೋಡ್ತೀರಾ. ಜಸ್ಟ್ ನಾನು ನಿಮಗೆ ಓವರ್ವ್ಯೂ ಕೊಟ್ಟೆ. ಸೊ ನಾವು ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ಪಂಚಾಯತ್ ರಾಜ್ ಏನಿದೆ ಅದೆಲ್ಲ ನೋಡ್ತಾ ಹೋಗೋಣ. ಓಕೆ. ಇದು ಪ್ರಾಚೀನ ಇತಿಹಾಸದಲ್ಲಿ ಋಗ್ವೇದ ಅಥವಾ ಏನು ವೇದಗಳ ಸಂಸ್ಕೃತಿ ಅಥವಾ ವೇದಗಳ ನಾಗರಿಕತೆಯನ್ನು ಓದ್ತಿರಲ್ಲ, ಆ ಚಾಪ್ಟರ್ ಅಲ್ಲಿ ಸಂಪೂರ್ಣವಾಗಿ ನೀವು ಓದ್ತೀರಾ. ಅಲ್ಲಿನ ಒಂದು ಸ್ಥಿತಿಗಳು ಎರಡು ರೀತಿಯ ಡಿವೈಡ್ ಮಾಡಿ ಓದ್ಬೇಕಾಗುತ್ತೆ. ಅಂದಾಗ ಮಾತ್ರ ನಿಮಗೆ ಇತಿಹಾಸ ಅರ್ಥ ಆಗುತ್ತೆ. ಉತ್ತರ ವೇದ ಕಾಲ ಮತ್ತು ಪೂರ್ವವೇದ ಕಾಲ. ಪೂರ್ವವೇದ ಕಾಲದಲ್ಲಿ ಒಂದು ಸಮಾಜ ಸ್ಥಿತಿಗತಿ ಹೆಂಗಿತ್ತು, ಅವರ ಜನಜೀವನ ಹೆಂಗಿತ್ತು, ಪೂರ್ವವೇದ ಕಾಲದಲ್ಲಿ ಹೆಂಗಿತ್ತು, ಎರಡನ್ನೂ ಕೂಡ ಡಿಫ್ರೆನ್ಶಿಯೇಟ್ ಮಾಡಿ ಓದಿದಾಗ ಮಾತ್ರ ಇಲ್ಲಿ ನಿಮಗೆ ಇತಿಹಾಸವು ಕೂಡ ಅರ್ಥ ಆಗುತ್ತೆ. ಇತಿಹಾಸದ ಜೊತೆ ಸ್ಥಳೀಯ ಸರ್ಕಾರಗಳಿಗೆ ಇವರು ಎಷ್ಟರ ಮಟ್ಟಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ರು ಅನ್ನೋದು ಕೂಡ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ನಾವು ನೋಡ್ತಾ ಹೋಗೋದಾದ್ರೆ ಒಂದೊಂದಾಗಿ ವಾಟ್ ವಾಸ್ ದಿ ಪಂಚಾಯತ್ ಸಿಸ್ಟಮ್ ಇಂದ ಎನ್ಸೆಂಟ್ ಹಿಸ್ಟ್ರಿ ಅಂತ ನೋಡೋದಾದ್ರೆ, ಅಂದ್ರೆ ಪಂಚಾಯತ್ ರಾಜ್ ವ್ಯವಸ್ಥೆ ಅಥವಾ ಪಂಚಾಯತ್ ಸಿಸ್ಟಮ್. ಓಕೆನಾ. ಅದೇ ರೀತಿ ಸ್ಥಳೀಯ ಸರ್ಕಾರಗಳ ಒಂದು ಪದ್ಧತಿ ಪ್ರಾಚೀನ ಇತಿಹಾಸದಲ್ಲಿ ಎಲ್ಲಿಂದ ಸ್ಟಾರ್ಟ್ ಆಯ್ತು, ಏನಂತ ಕರಿತಾ ಇದ್ರು ಮೊದಲು, ಎಲ್ಲವನ್ನು ಕೂಡ ಒಂದೊಂದಾಗಿ ನಾವು ಕೂಲಂಕುಷವಾಗಿ ಅಧ್ಯಯನ ಮಾಡ್ತಾ ಹೋಗೋಣ. ಎಸ್ ನೋಡಿ, ಇಟ್ ಇಸ್ ಒನ್ ಆಫ್ ದ ಓಲ್ಡೆಸ್ಟ್ ಸಿಸ್ಟಮ್ ಆಫ್ ಲೋಕಲ್ ಗವರ್ಮೆಂಟ್ ಇನ್ ದ ಇಂಡಿಯನ್ ಸಬ್ ಕಾಂಟಿನೆಂಟ್, ಹಿಸ್ಟೋರಿಕಲ್ ಮೆನ್ಷನ್ ಡ್ಯೂ ಡೇಟ್ ಅರೌಂಡ್ 250 ಸಿ. ಓಕೆ. ಎಸ್ ನೋಡಿ, ಇಲ್ಲೇನಾಗುತ್ತೆ, ಎಷ್ಟು ಹಳೆಯದು, 250. ಓಕೆನಾ. 250 ಸಿ ವರ್ಷಗಳ ಕಾಲ ಇತಿಹಾಸದ ಹಿಂದೆ. ಓಕೆ. ಬಹಳಷ್ಟು ಒಂದು ವರ್ಷಗಳ ಇತಿಹಾಸವಿದೆ ನಮ್ಮ ಪಂಚಾಯತಿಗೆ ಅಂತ ಒಂದು ನೋಡೋದಾದ್ರೆ. ಇನ್ನೊಂದು ಭಾರತದ ಉಪಖಂಡದಲ್ಲೇ. ಓಕೆನಾ. ಭಾರತ ಉಪಖಂಡ ಅಂದ್ರೆ ಏನು, ಅವಾಗ ಆ ಟೈಮಲ್ಲಿ ಭಾರತ ಉಪಖಂಡ ಅಂದ್ರೆ ಎಲ್ಲಾ ದೇಶಗಳು ಇದ್ವು. ಯಾವುದು, ನಮ್ಮ ಸುತ್ತಮುತ್ತಲಿನ ದೇಶಗಳು, ಪಾಕಿಸ್ತಾನ ಆಗಿರ್ಬೋದು, ನೇಪಾಳ ಆಗಿರ್ಬೋದು, ಬಾಂಗ್ಲಾದೇಶ, ಎಲ್ಲವನ್ನು ಸೇರಿ ಒಟ್ಟುಗೂಡಿಸಿ ನಾವು ಭಾರತ ಉಪಖಂಡ ಅಂತ ಓದ್ತಾ ಇದ್ವಿ. ಅಂದ್ರೆ ಇವತ್ತು ಭಾರತ ಅನ್ನೋದು ದೇಶ ಸಪರೇಟ್ ಆಗಿದೆ. ಓಕೆನಾ. ಅವಾಗ ಅದೇ ದೇಶಗಳು ಸಪರೇಟ್ ಆಗಿದೆ, ಮತ್ತೆ ಬೇರೆ ಬೇರೆ ದೇಶಗಳು ಆಗಿದೆ. ಓಕೆ. ಇವಾಗ ಸದ್ಯ ಭಾರತ, ಬಟ್ ಭಾರತ ಉಪಖಂಡದಲ್ಲಿ ನೋಡುವಾಗ ನಮ್ಮ ಭಾರತದ ಪಂಚಾಯತ್ ರಾಜ್ ವ್ಯವಸ್ಥೆ ಬಹಳಷ್ಟು ಹಳೆಯದು ಅನ್ನೋದು ಇಲ್ಲಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಅರೌಂಡ್ ವೇದಗಳ ನಾಗರಿಕತೆಯಿಂದ ನಮ್ಮ ಒಂದು ಪ್ರಾಚೀನ ಇತಿಹಾಸ ಪಂಚಾಯತ್ ರಾಜ್ ವ್ಯವಸ್ಥೆ ಸಂಬಂಧಿಸಿದಂಗೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಿದೆ ಅಂತ ನೋಡಿದ್ರೆ ತಪ್ಪಾಗ್ಲಿಕ್ಕೆ. ಎಸ್, ನೋಡೋಣ ವೇದಗಳ ನಾಗರಿಕತೆ. ಅದೇ ರೀತಿ ಹೇಳೋದಾದ್ರೆ ಇಲ್ಲಿ ನೋಡಿ, ಪ್ರತಿಯೊಂದು ವರ್ಡ್ ಅನ್ನು ಕೂಡ ನೋಡೋಣ. ನಮ್ಮ ಒಂದು ಮೂಲ ಇತಿಹಾಸ. ರಾಜ್ ಎಂಬ ಪದದ ಅರ್ಥ ಏನು? ರಾಜ್ ಎಂದರೆ ಒಂದು ನಮ್ಮ ಪ್ರಾಚೀನ ಇತಿಹಾಸದಲ್ಲಿ ಆಡಳಿತ ಎಂದರ್ಥ. ಪಂಚಾಯತ್ ಅಂದರೆ ಏನು? ಓಕೆ. ಇಲ್ಲಿ ಎರಡು ರೀತಿ ಮಾಡ್ತೀನಿ. ಒಂದು ರಾಜ್, ಪಂಚಾಯತ್ ಮತ್ತೆ ರಾಜ್, ಎರಡು ಪದಗಳ ಅರ್ಥ ಏನು ಅಂತ ನೋಡೋದಾದ್ರೆ, ಎರಡು ಪದಗಳ ಅರ್ಥ. ಓಕೆ. ಫುಲ್ ಡೀಟೇಲ್ ಆಗಿರುತ್ತೆ, ಡೋಂಟ್ ವರಿ. ನಿಮ್ಗೆ ಏನು ಎಕ್ಸಾಮ್ಗೆ ಎಕ್ಸ್ಪೆಕ್ಟೇಷನ್ಗಿಂತ ಮೀರಿನೂ ನಾವಿಲ್ಲಿ ಕೊಡುವಂತ ಕೆಲಸ ಮಾಡ್ತೀವಿ, ಡೋಂಟ್ ವರಿ. ಪಂಚಾಯತ್ ಮತ್ತೆ ರಾಜ್. ಓಕೆ. ಪಂಚಾಯತ್ ಮತ್ತೆ ರಾಜ್, ಯಾವುದು ಕೂಡ ಡೌಟ್ ಇರೋದಿಲ್ಲ. ಒಂದೊಂದು ಪದವನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಓಕೆ. ಎಸ್, ಪಂಚಾಯತ್ ಅಂದ್ರೆ ಏನು, ಇಲ್ಲಿ 5 ಎಂದರ್ಥ ಅಥವಾ ಸಭೆ ಎಂದರ್ಥ. 5 ಅಥವಾ ಸಭೆ. ಪಂಚ ಅಂದ್ರೆ 5 ಅಲ್ವಾ, ಪಂಚ ಅಂದ್ರೆ 5. ಓಕೆನಾ. ಇದು ಪಂಚಾಯತ್ ಅಂದ್ರೆ ಸಭೆ, ಇನ್ನೊಂದು ಪಂಚ ಅಂತಾನು ಕರೀತಾರೆ. ಅದೇ ರೀತಿ ಇದಕ್ಕೆ ಇನ್ನೊಂದು ಹೆಸರು ಏನ್ ಕರಿತಾ ಇದ್ರು ಅಂತಂದ್ರೆ ಹಾಯತ್ ಅಂತಾನು ಕರಿತಾ ಇದ್ರು. ಹೌದು. ಇಲ್ಲಿ ಪಂಚಾಯತ್ ಅನ್ನೋ ಪದದ ಅರ್ಥ, ಇನ್ನೊಂದು ಅರ್ಥ ಏನಪ್ಪಾ ಅಂತ, ದಟ್ ಈಸ್ ಹಾಯತ್. ಅದೇ ರೀತಿ ನೋಡೋದಾದ್ರೆ ರಾಜ್ ಎಂಬ ಒಂದು ಪದದ ಅರ್ಥ ಏನ್ ಸರ್? ರಾಜ್ ಎಂಬ ಪದದ ಅರ್ಥ ಅಂದ್ರೆ ಆಡಳಿತ. ನೋಡಿ, ಇಲ್ಲಿ ಅರ್ಥ ಆಗಿದ್ಕು. ಪಂಚಾಯತ್ ಅಂದ್ರೆ ಅದು ಪಂಚ, 5 ಜನರ ಒಂದು ಸಭೆ. ಓಕೆನಾ. 5 ಜನರ ಒಂದು ಸಭೆ. ಓಕೆನಾ. ರಾಜ್ ಎಂದರೆ ಆಡಳಿತ. ಈ 5 ಜನರ ಒಂದು ಸಭೆಯಿಂದ ಮಾಡ್ತಕ್ಕಂತ ಆಡಳಿತವೇ
ಪಂಚಾಯತ್ ರಾಜ್. ಓಕೆ, ಹೌದಲ್ವಾ? ನಾವು ನೋಡಿರ್ತೇವೆ, ನೀವು ನಿಮ್ಮ ಒಂದು ಊರುಗಳಲ್ಲಿ, ಹಳ್ಳಿಗಳಲ್ಲಿ ಬಹಳಷ್ಟು ಜನ ಹಿಂದೆ ನಿಮ್ಮ ಒಂದು ಅಪ್ಪ ಅಮ್ಮ ತಾತ ಇರುವಾಗ ನೋಡಿರ್ತಾರೆ ಅಲ್ಲಿನ ವ್ಯವಸ್ಥೆ ಹೆಂಗಿತ್ತು. ನೀವು ಕಣ್ಣಾರೆ ನೋಡಿರ್ತಾರ, ಬಟ್ ಅರ್ಧಂಬರ್ಧ ನೆನಪಿರುತ್ತೆ ಅಷ್ಟೇ ನಿಮ್ಮ ಒಂದು ಹಿಂದಿನ ಇತಿಹಾಸ ಯಾವ ತರ ಇರ್ತದೆ. ಇವತ್ತಿಗೂ ಕೂಡ ಊರಲ್ಲಿ ಪ್ರಮುಖ ಗಣ್ಯ ವ್ಯಕ್ತಿಗಳು ಅವರೇ ನಿರ್ಧಾರಗಳನ್ನ ತಗೋತಾರೆ. ಕೆಲವೊಂದು ಏನು ವೈವಾಹಿಕ ಜಗಳ ಆದಾಗ ಅಥವಾ ಸಾಮಾಜಿಕ ಜಗಳ ಆದಾಗ ಹಿರಿಯರ ಹತ್ರನೇ ಹೋಗ್ತಾರೆ. ಇವತ್ತಿಗೂ ಕೂಡ ಇದೆ ಅಲ್ವಾ? ಆದ್ರೆ ಇಲ್ಲಿ ಕಾನೂನುಬದ್ಧವಾಗಿ ಅದು ಬೇರೆ ತರ. ಓಕೆ, ಪೂರ್ತಿ ಅವರ ಮಾತನ್ನು ಮೀರಿದಾಗ ಅವರು ಕಾನೂನಿನ ಮೂಲಕ ಒಂದು ನ್ಯಾಯವನ್ನು ಒದಗಿಸಿಕೊಳ್ಳುವ ಒಂದು ಪ್ರಯತ್ನ ಇವತ್ತು ಮಾಡ್ತಾ ಇದ್ದಾರೆ ಗ್ರಾಮೀಣದಲ್ಲಿ ಅಲ್ವಾ? ಆದ್ರೆ ಅದಕ್ಕಿಂತ ಬಿಫೋರ್, ಅವರು ಕೋರ್ಟಿಗೆ ಹೋಗಕ್ಕಿಂತ ಮುಂಚೆ, ಪೊಲೀಸ್ ಸ್ಟೇಷನ್ಗೆ ಹೋಗಕ್ಕಿಂತ ಮುಂಚೆ ಒಂದು ಊರಿನ ಪ್ರಮುಖ ಗಣ್ಯ ವ್ಯಕ್ತಿಗಳನ್ನ ಭೇಟಿಯಾಗಿ ಅಲ್ಲಿ ಸಮಸ್ಯೆಗಳನ್ನ ಹೇಳಿ ಬಗೆಹರಿಸುವಂತ ಕೆಲಸ ಇವತ್ತು ಕೂಡ ಆಗ್ತಾ ಇದೆ ಅಲ್ವಾ? ಊರಲ್ಲಿ ಪಟೇಲ ಇರ್ತಾರೆ, ಗೌಡ ಇರ್ತಾರೆ, ಶಾನುಭೋಗರು ಇರ್ತಾರೆ, ಪಾಟೀಲ ಇರ್ತಾರೆ ಅಲ್ವಾ, ತಳವಾರ ಇರ್ತಾರೆ. ಇವರೆಲ್ಲರೂ ಕೂಡ ಏನ್ ಮಾಡ್ತಾರೆ, ಅವತ್ತಿನ ಒಂದು ಟೈಮಲ್ಲಿ ಇವತ್ತಿಗೂ ಕೂಡ ಇವರ ಪಾತ್ರ ಬಹಳಷ್ಟು ಪ್ರಮುಖವಾಗಿದೆ ಹಳ್ಳಿಗಳಲ್ಲಿ ಅಲ್ವಾ? ಅರ್ಥ ಆಗಿರ್ಬೇಕು. ಪಂಚಾಯತ್ ಅಂದ್ರೆ ಏನು? 5 ಜನರ ಒಂದು ಸಭೆ. ಓಕೆ, ರಾಜ್ ಎಂದರೆ ಆಡಳಿತ, ಪಂಚಾಯತ್ ರಾಜ್ ಅರ್ಥ ಆಗಿರ್ಬೇಕು. ಇದು 5 ಜನರ ಸಭೆ, ಆದ್ರೆ ಆ 5 ಜನರ ಸಭೆಯ ಮೂಲಕ ಮಾಡ್ತಕ್ಕಂತ ಒಂದು ವ್ಯವಸ್ಥೆ ಪಂಚಾಯತ್ ರಾಜ್ ಆಡಳಿತ. ಓಕೆ, ಎಸ್. ಆಮೇಲೆ ನೋಡಿ, ಸಾಂಪ್ರದಾಯಿಕವಾಗಿ ಪಂಚಾಯತ್ಗಳು ಬುದ್ಧಿವಂತ ಮತ್ತು ಗೌರವಾನ್ವಿತ ಹಿರಿಯರನ್ನು ಒಳಗೊಂಡಿರುತ್ತದೆ. ಹೌದು, ಇಲ್ಲಿ ಏನಂತಂದ್ರೆ ನಮ್ಮ ಒಂದು ಋಗ್ವೇದದಲ್ಲಿ, ಇವನ್ ಋಗ್ವೇದ ಅಂತಂದ್ರೆ ಅದು ಪೂರ್ವವೇದ ಕಾಲ. ನಾನು ಹೇಳಿದೆ ಪೂರ್ವವೇದ ಕಾಲ ಮತ್ತೆ ಉತ್ತರ ವೇದ ಕಾಲ ಎರಡು ಬರ್ತವೆ ನಮ್ಮ ಭಾರತದ ಒಂದು ವೇದಗಳ ನಾಗರಿಕತೆ ಚಾಪ್ಟರ್ ಓದುವಾಗ. ಕೆಲವು ಪುಸ್ತಕಗಳಲ್ಲಿ ಇದ್ರ ಬಗ್ಗೆ ಸರಿಯಾದ ಡಿಫ್ರೆನ್ಶಿಯೇಟ್ ಮಾಡಿ ಕೊಟ್ಟಿರೋದಿಲ್ಲ, ಆದ್ರೂ ಕೂಡ ಒಂದು ಕೆಲವು ಕಡೆ ಕೊಟ್ಟಿದ್ದಾರೆ. ಅದನ್ನ ನೋಡ್ಕೊಳ್ಳಿ. ಏನಾಗುತ್ತೆ, ನಮ್ಮ ವೇದಗಳ ನಾಗರಿಕತೆ ಅಂದ್ರೆ ಇದು ದಿಸ್ ಇಸ್ ದ 3rd ಚಾಪ್ಟರ್ ಆಫ್ ದಿ ಇಂಡಿಯನ್ ಏನ್ಸೆಂಟ್ ಹಿಸ್ಟರಿ ಅಲ್ವಾ? ವೇದಗಳ ನಾಗರಿಕತೆ ಅನ್ನೋದು ಪ್ರಾಚೀನ ಇತಿಹಾಸದ 3ನೇ ಚಾಪ್ಟರ್. ಫಸ್ಟ್ ಬರೋದು ಸ್ಟೋನ್ ಏಜ್ ಮೆಟಲ್ ಏಜ್ ಅಲ್ವಾ? ಸ್ಟೋನ್ ಏಜ್ ಶಿಲಾಯುಗ ಮತ್ತೆ ಲೋಹಯುಗ ಅಂತೇಳಿ ಫಸ್ಟ್ ಚಾಪ್ಟರ್ ಓದ್ತೀವಿ. ಸೆಕೆಂಡ್ ಚಾಪ್ಟರ್ ಯಾವುದು? ಸಿಂಧು ನಾಗರಿಕತೆ ಅಲ್ವಾ? 3rd ಚಾಪ್ಟರ್ ಬರೋದೆ ವೇದಗಳ ನಾಗರಿಕತೆ. ಇಲ್ಲಿ ಆರ್ಯರು ಆಕ್ರಮಣ ಮಾಡ್ತಾರೆ ಅಂತ ಹೇಳ್ತಾರೆ, ಬಟ್ ಆರ್ಯರು ಮೂಲವಾಗಿ ಅವರು ಏನು ವಲಸೆ ಬಂದಂತ ಜನರು. ಓಕೆ, ವೇದಗಳ ನಾಗರಿಕತೆ ಅನ್ನೋ ಚಾಪ್ಟರ್ ಇದು. ದಿಸ್ ಇಸ್ ದ 3rd ಚಾಪ್ಟರ್ ಅಲ್ವಾ? 3rd ಚಾಪ್ಟರ್ ಆಫ್ ದಿ ಏನ್ಸೆಂಟ್ ಹಿಸ್ಟರಿ. ಆ 3rd ಚಾಪ್ಟರ್ ಅಲ್ಲಿ ವೇದಗಳ ನಾಗರಿಕತೆ ಅಂದ್ರೆ ಒಂದು ಪೂರ್ವವೇದ ಕಾಲ ಮತ್ತೆ ಉತ್ತರ ವೇದ ಕಾಲ ಅಲ್ವಾ? ಸೊ ಇದನ್ನು ನಾನು ಹೇಳಿದೆ, ಇದನ್ನ ಫಸ್ಟ್ ನೆನ್ಪಿಟ್ಕೊಳ್ಳಿ. ಬಿಕಾಸ್ ಇಲ್ಲಿ ಸ್ಥಳೀಯ ಸರ್ಕಾರಗಳಿಗೆ ಯಾವ ತರ ಎಲ್ಲಿ ಇಂಪಾರ್ಟೆನ್ಸ್ ಕೊಡ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಬಹಳಷ್ಟು ಜನ ಗೊಂದಲ ಮಾಡ್ಕೋತಾರೆ. ಸಭೆ, ಸಮಿತಿ, ವಿಧಾತ ಅಂತ ಬರ್ತಾವೆ, ನಾನು ಮುಂದೆ ಹೇಳ್ತೀನಿ. ಅವುಗಳಿಗೆ ಸಂಬಂಧಪಟ್ಟಂಗೆ ಇಲ್ಲಿ ನಿಮಗೆ ಗೊಂದಲ ಆಗ್ತವೆ. ಹಾಗಾಗಿ ಬಹಳ ಸ್ಪಷ್ಟವಾಗಿ ಇದನ್ನ ತಿಳ್ಕೊಬೇಕಾಗುತ್ತೆ ನೀವು. ಅದಕ್ಕಿಂತ ಬಿಫೋರ್ ಇಲ್ಲ ತಂದೆ, ಸಾಂಪ್ರದಾಯಿಕವಾಗಿ ಪಂಚಾಯತ್ಗಳು ಬುದ್ಧಿವಂತ ಮತ್ತು ಗೌರವಂತ ಹಿರಿಯರನ್ನು ಒಳಗೊಂಡಿರ್ತವೆ. ಸ್ಥಳೀಯ ಸಮುದಾಯದಿಂದ ಆಯ್ಕೆ ಮಾಡಲ್ಪಟ್ಟವು ಮತ್ತು ಅಂಗೀಕರಿಸಲ್ಪಟ್ಟವು. ಇಲ್ಲಿ ಗೌಡ ಮತ್ತು ಪಾಟೀಲ ಏನು ಇರ್ತಾರಲ್ವಾ, ಇವರಲ್ಲಿ ಬಹಳಷ್ಟು ಜನ ಊರಿನಲ್ಲಿ ಗಣ್ಯ ವ್ಯಕ್ತಿಗಳು ಇರ್ತಾರೆ. ಅವರಲ್ಲಿನೇ ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಒಂದ್ ರೀತಿ ಎಲೆಕ್ಟ್ ಮಾಡ್ತಕ್ಕಂಥ ಕೆಲಸ ಋಗ್ವೇದ ಕಾಲದಲ್ಲಿ ಮಾಡ್ತಾ ಇದ್ರು. ಅಂದ್ರೆ ದಟ್ ಈಸ್ ಪೂರ್ವವೇದ ಕಾಲ. ಇಲ್ಲಿ ನೋಡಿ, ಪೂರ್ವವೇದ ಕಾಲ ಎಲ್ಲಿ ಎಲೆಕ್ಟ್ ಮಾಡ್ತಾ ಇದ್ರು, ಅಲ್ಲಿ ಎಲೆಕ್ಷನ್ ತರ. ಓಕೆನಾ? ಸಭೆ ಸಮಿತಿ ಬರ್ತವೆ, ನಾನು ಹೇಳ್ತೇನೆ ಇವತ್ತಿಗೆ ಕಂಪೇರ್ ಮಾಡಿ ಹೇಳ್ತೇನೆ. ಇವತ್ತಿಗೆ ಸಭೆ ಅಂದ್ರೆ ಏನು, ಇವತ್ತಿಗೆ ಸಮಿತಿ ಅಂದ್ರೆ ಏನು, ಇವತ್ತಿಗೆ ಅದನ್ನು ಕೂಡ ಹೇಳ್ತಕ್ಕಂಥ ಕೆಲಸ ಮಾಡೋಣ. ಪೂರ್ವವೇದ ಕಾಲ ಅಂದ್ರೆ ಇದು ಓನ್ಲಿ ಋಗ್ವೇದದ ಕಾಲ. ಋಗ್ವೇದ ಅನ್ನೋ ಒಂದು ಗ್ರಂಥ ಇದೆಯಲ್ಲ ನಮ್ದು, ಆ ಒಂದು ಋಗ್ವೇದ ಕಾಲ ಇಲ್ಲೇ ಆರಂಭವಾಗಿದ್ದು. ಋಗ್ವೇದ ಅನ್ನೋ ಗ್ರಂಥ ಕೂಡ ನಾವು ಇಲ್ಲಿನೇ ಓದೋದು. ಇಲ್ಲಿ ಇದರ ಒಂದು ಸಮಾಜದ ಒಂದು ಸ್ಥಿತಿಗತಿಗಳನ್ನ ನಮಗೆ ತಿಳಿಸ್ತಕ್ಕಂಥ ಒಂದು ಕೆಲಸ ಮಾಡೋದು ಯಾವುದು? ಋಗ್ವೇದ ಅನ್ನೋ ಒಂದು ವೇದ ಹುಟ್ಕೊಂಡಿದ್ದು ಇದೇ ಒಂದು ಪೂರ್ವವೇದ ಕಾಲದಲ್ಲಿ. ಇನ್ನು ಉಳಿದಂತ 3 ವೇದಗಳು, ನಮ್ಮಲ್ಲಿ 4 ವೇದಗಳು ಬರ್ತವೆ: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಸೊ ಅಷ್ಟು ವೇದಗಳಲ್ಲಿ ಒಂದು ವೇದ ಮಾತ್ರ ಈ ಪೂರ್ವವೇದ ಕಾಲದಲ್ಲಿ ನೋಡ್ತೀವಿ. ಇನ್ನು ಉಳಿದಂತ 3 ವೇದಗಳನ್ನ ನಾವು ಉತ್ತರ ವೇದ ಕಾಲದಲ್ಲಿ ನೋಡ್ತೀವಿ. ಋಗ್ವೇದ, ಯಜುರ್ವೇದ ಅಲ್ವಾ, ಯಜುರ್ವೇದ, ಅದೇ ರೀತಿ ಸಾಮವೇದ, ಅದೇ ರೀತಿ ಅಥರ್ವಣ ವೇದ. ಓಕೆನಾ? ಸೊ ನೋಡಿ, ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಪಂಚಾಯತ್ ರಾಜ್ ಪ್ರಾಚೀನ ಇತಿಹಾಸದಲ್ಲಿ ಎಸ್ಪೆಷಲಿ ಪೂರ್ವವೇದ ಕಾಲದಲ್ಲಿ ಇಲ್ಲಿ ಏನ್ ಮಾಡ್ತಾ ಇದ್ರು? ಬುದ್ಧಿವಂತ ಮತ್ತು ಗೌರವಂತ ಹಿರಿಯರನ್ನು ಒಳಗೊಂಡಿರ್ತದೆ. ಅದರ ಜೊತೆಗೆ ಇವರು ಆಯ್ಕೆ ಮಾಡ್ತಾರೆ, ಎಲೆಕ್ಟ್ ಮಾಡ್ತಾರೆ. ಇವರನ್ನ ಜನರು ಎಲೆಕ್ಟ್ ಮಾಡ್ತಾರೆ. ಜನರಿಗೆ ಈ ರಾಜ ಬೇಡ ಅಂದ್ರೆ ಅವರು ತೆಗಿಬಹುದಾಗಿತ್ತು. ಅಂತ ಒಂದು ವ್ಯವಸ್ಥೆ ಎಲ್ಲಿತ್ತು? ಪೂರ್ವವೇದ ಕಾಲದಲ್ಲಿ ಮಾತ್ರ ಇತ್ತು, ನಾಟ್ ಉತ್ತರ ವೇದ ಕಾಲ. ಉತ್ತರ ವೇದ ಕಾಲದಲ್ಲಿ ಒಂದ್ ರೀತಿ ಸರ್ವಾಧಿಕಾರತ್ವ ಧೋರಣೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ. ಓಕೆ, ಅದನ್ನ ಹೇಳ್ತೀನಿ ನಾನು. ಮತ್ತೆ ಸ್ವಲ್ಪ ಇತಿಹಾಸವನ್ನು ನೋಡ್ಬೇಕಾಗುತ್ತೆ. ಇದು ನಿಮ್ಗೆ ಪಂಚಾಯತ್ ರಾಜ್ ವ್ಯವಸ್ಥೆ ಅಂತ ಅನ್ಸೋದಿಲ್ಲ ಒಮ್ಮೊಮ್ಮೆ.
ಸರ್ ಇದೇನು ನೀವು RDPR ಅಂತೀರಾ ಅಥವಾ ಪಂಚಾಯತ್ ರಾಜ್ ವ್ಯವಸ್ಥೆ ಹೇಳ್ತೀವಿ ಅಂತೀರಾ, ಇಲ್ಲಿ ಇತಿಹಾಸವನ್ನು ಹೇಳ್ತಾ ಇದ್ದಾರೆ. ಎಸ್, ಇತಿಹಾಸದಲ್ಲಿ ಬರ್ತಕ್ಕಂಥ ಒಂದು ಕೆಲವು ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟವನ್ನು ಮಾತ್ರ ಓದ್ತಾ ಇದೀವಿ, ಎಲ್ಲ ಇತಿಹಾಸ ಓದ್ತಾ ಇಲ್ಲ ನಾವಿಲ್ಲಿ. ಅದನ್ನು ಕೂಡ ನೀವು ಗಮನಿಸಬೇಕು. ನೋಡಿ, ಋಗ್ವೇದ ಕಾಲದಲ್ಲಿ ನಮ್ಮ ಒಂದು ಸ್ಥಳೀಯ ಸರ್ಕಾರ ಪಂಚಾಯತ್ ರಾಜ್ ವ್ಯವಸ್ಥೆ ಯಾವ ತರ ಇತ್ತು ಅಂತ ನೋಡೋದಾದ್ರೆ, ಓಕೆ. ಇನ್ ದಿಸ್ ಋಗ್ವೇದಿಕ್ ಪೀರಿಯಡ್ which introduced the rural civilization to India. Okay. So powerful local assembly, namely Sabha and Samiti, can found locally, and in addition to this, Vidata is also found during Rigvedic period. Okay. Yes, ನೋಡಿ, ಋಗ್ವೇದ ಕಾಲ ಅಂತಂದ್ರೆ ನಾನು ಹೇಳಿದ್ದೀನಿ, ಈ ಋಗ್ವೇದ ಅಂದ್ರೆ ದಿಸ್ ಇಸ್ ಓನ್ಲಿ ಪೂರ್ವವೇದ ಕಾಲ. ಅದು ಪೂರ್ವವೇದ ಕಾಲ ಅಂದ್ರೆ ಅರ್ಲಿ ವೇದಿಕ್, ಇಂಗ್ಲಿಷ್ ಅಲ್ಲಿ ಅರ್ಲಿ ವೇದಿಕ್ ವಿ ಕ್ಯಾನ್ ಕಾಲ್ ದಿಸ್. ಎಸ್, ಅರ್ಲಿ ವೇದಿಕ್ ಏನಲ್ವಾ. ಋಗ್ವೇದ ಅನ್ನೋ ವೇದ ಪೂರ್ವವೇದ ಕಾಲದಲ್ಲೇ ಉಟ್ಕೊಳ್ಳುತ್ತೆ. ಇಲ್ಲಿ ಯಾವ ತರ ಇತ್ತು ಅಂದ್ರೆ ಪೂರ್ವವೇದ ಕಾಲ ಯಾವ ತರ ಇತ್ತು, ಪೂರ್ವವೇದ ಕಾಲದ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆ, ಸ್ಥಳೀಯ ಸರ್ಕಾರ ಯಾವ ತರ ಇತ್ತು ಅಂತ ನೋಡಿದ್ರೆ, ಭಾರತಕ್ಕೆ ಗ್ರಾಮೀಣ ನಾಗರಿಕತೆ ಪರಿಚಯಿಸಿದ ಈ ಋಗ್ವೇದ ಕಾಲದಲ್ಲಿ ಸ್ಥಳೀಯವಾಗಿ ಏನಿತ್ತು, ಸಭೆ ಮತ್ತೆ ಸಮಿತಿ ಎಂಬ ಎರಡು ಪ್ರಬಲ ಸ್ಥಳೀಯ ಸಭೆಗಳು ಕಾಣಬಹುದು. ಮತ್ತು ಇದಕ್ಕೆ ಪೂರಕವಾಗಿ ಸ್ಥಳೀಯ ಜನರ ಅಭಿಪ್ರಾಯ ತಿಳಿಸಲು ವಿಧಾತ ಎಂಬ ಸಭೆಯನ್ನು ಸಹ ಋಗ್ವೇದದಲ್ಲಿ ನಾವು ಕಾಣಬಹುದು. ಟೋಟಲ್ ಆಗಿ ಹೇಳ್ಬೇಕಂತಂದ್ರೆ ಇಲ್ಲಿ ನಮಗೆ 3 ರೀತಿ ಒಂದು ವ್ಯವಸ್ಥೆ ಬರ್ತವೆ. ಏನು, ಸಭೆ ಬರುತ್ತೆ ಅಥವಾ ಸಭಾ ಅಂತಾನು ಕರೀತಾರೆ, ಸಭಾ, ಇನ್ನೊಂದು ಸಮಿತಿ, ಓಕೆನಾ, ಅದೇ ರೀತಿ ಇನ್ನೊಂದು ವಿಧಾತ. ಆದ್ರೆ ನಮ್ಗೆ ಇವು 3 ಕೂಡ ಬರೋದಿಲ್ಲಿ ಋಗ್ವೇದದಲ್ಲಿ ಅಂದ್ರೆ ಪೂರ್ವವೇದ ಕಾಲದಲ್ಲಿ. ಸರಿಯಾಗಿ ನೆನ್ಪಿಟ್ಕೊಳ್ಳಿ, ಇದರ ಡಿಫ್ರೆನ್ಶಿಯೇಟ್ ಯಾವಾಗ ನಿಮಗೆ ಬರುತ್ತೆ ಅಂದ್ರೆ ಉತ್ತರ ವೇದ ಕಾಲದಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಕೂಡ ಇವುಗಳ ಒಂದು ವಿವರಣೆಯನ್ನ ನೋಡೋಣ. ಏನು ಸಭಾ ಅಂದ್ರೆ ಏನು, ಸಿಂಪಲ್ ಆಗಿ ಹೇಳೋದಾದ್ರೆ ಇವತ್ತಿನ ಒಂದು ರಾಜ್ಯಸಭೆ ಇದೆ ಅಲ್ವಾ, ಇವತ್ತಿನ ನಮ್ಮ ಪೊಲಿಟಿಕಲ್ ಸಿಸ್ಟಮ್ಗೆ ಕಂಪೇರ್ ಮಾಡಿ ನೋಡೋದಾದ್ರೆ, ಇನ್ ದ ಪ್ರೆಸೆಂಟ್ ಸಿಚುವೇಶನ್ ನಮ್ಮ ಒಂದು ಸಂವಿಧಾನದಲ್ಲಿ ರಾಜ್ಯಸಭೆ ಮತ್ತು ಲೋಕಸಭೆ ಅಂತೇಳಿ ಪಾರ್ಲಿಮೆಂಟ್ ಅಲ್ಲಿ ಬರ್ತಕ್ಕಂಥ 2 ರೀತಿಯ ಡಿವೈಡ್ ಮಾಡಿದಾಗ ನಾವು ಸಭೆಗಳನ್ನು, ಸೊ ಇಲ್ಲಿ ಪಾರ್ಲಿಮೆಂಟ್ ಸಭೆ ಎಂದರೆ ಅಥವಾ ಸಭಾ ಅಂದರೆ ಏನಿದು, ರಾಜ್ಯಸಭೆ ಎಂದರ್ಥ. ಇವತ್ತಿನ ರಾಜ್ಯಸಭೆ ಸರ್, ರಾಜ್ಯಸಭೆಯ ಒಂದು ಅಲ್ಲಿರ್ತಕ್ಕಂಥ ಒಂದು ಫೀಚರ್ಸ್ ಏನು, ಲಕ್ಷಣಗಳು ಏನು, ರಾಜ್ಯಸಭೆಯಲ್ಲಿ ಯಾರಿರ್ತಾರೆ, ಇದನ್ನ ನಾವು ಇವತ್ತು ಕೂಡ ಏನಂತೀವಿ, ಇದನ್ನ ನಾವು ಹಿರಿಯರ ಸಭೆ ಅಂತ ಕೂಡ ಕರಿತೀವಲ್ವಾ. ಇಲ್ಲಿ ಆಲ್ಮೋಸ್ಟ್ ಯಾರತರ ಹಿರಿಯರಿರ್ತಾರೆ ಅಂದ್ರೆ ಎಲ್ಲಿ ವಿಚಾರವಂತರಿರ್ತಾರೆ, ಅತಿ ಒಂದು ಜೀವನದ ಅನುಭವಗಳನ್ನ ಪಡ್ಕೊಂಡವ್ರು ಇರ್ತಾರೆ. ನಮ್ಮ ಇವತ್ತಿನ ಸಂವಿಧಾನದಲ್ಲಿ ಇದೆ ಅಲ್ವಾ, ರಾಜ್ಯಸಭೆಯಲ್ಲಿ ಇವರೇ ಇರ್ತಾರೆ. ಯಾರೋ ಚಿಕ್ಕವರಿಗೆ ಇಲ್ಲಿ ಅವಕಾಶ ಇಲ್ಲ. ಒಂದು ರೀತಿ ಹಿರಿಯರ ಸಭೆ ಆಗಿರುತ್ತೆ. ಇಲ್ಲಿ ನೋಡಿದ್ರೆ ರಾಜ್ಯಸಭೆಯಲ್ಲಿ ಸಾಕಷ್ಟು ರೀತಿಯ ಒಂದು ಎಲೆಕ್ಟ್ ಮಾಡ್ತಾರೆ. ಕೆಲವು ಏನಂತಂದ್ರೆ ಏನು ಪದವೀಧರ ಚುನಾವಣೆ ಮಾಡ್ತಾರೆ ಅಲ್ವಾ, ಕೆಲವು ರಾಷ್ಟ್ರಪತಿ ಆಯ್ಕೆ ಮಾಡ್ತಾರೆ ಅಲ್ವಾ, ಕೆಲವು ಕಾನ್ಸ್ಟಿಟ್ಯೂನ್ಸಿ ಮೂಲಕ ಕೂಡ ಅವರು ಆಯ್ಕೆ ಮಾಡಿ ಹೋಗ್ತಾರೆ ಅಲ್ವಾ. ರಾಜ್ಯಸಭೆಯಲ್ಲಿ ಬಹಳಷ್ಟು ರೀತಿಯ ಒಂದು ಎಲೆಕ್ಷನ್ಗಳನ್ನ ಒಂದು ಡಿಫ್ರೆನ್ಶಿಯೇಟ್ ಮಾಡಿ ಓದ್ತೇವೆ ನಾವು. ಆದ್ರೆ ಅದ ಅವಶ್ಯಕತೆ ಇಲ್ಲ, ದಟ್ ಇಸ್ ಅ ಪಾಲಿಟಿ. ಬಟ್ ನಮಗೆ ಇದಕ್ಕೆ ಸಂಬಂಧಪಟ್ಟಂಗೆ ಪಂಚಾಯತ್ ರಾಜ್ಗೆ ಏನ್ ಬೇಕು ಅಂದ್ರೆ, ರಾಜ್ಯಸಭೆ ಅಂದ್ರೆ ಇವತ್ತು ಹಿರಿಯರ ಸಭೆ. ಇಲ್ಲಿ ಏನ್ ಮಾಡ್ತಾರೆ, ಒಂದು ನಿರ್ಧಾರಗಳನ್ನ ಕೈಗೊಳ್ತಾರೆ, ಸಜೆಸ್ಟ್ಗಳನ್ನ ಮಾಡ್ತಾರೆ ಇವರು ಪಾರ್ಲಿಮೆಂಟ್ಗೆ, ಯಾವುದಕ್ಕೆ, ಲೋಕಸಭೆಗೆ ಸಜೆಸ್ಟ್ ಮಾಡ್ತಾರೆ. ಇವ್ರಿಗೆ ಅಧಿಕಾರ ಕಡಿಮೆ. ಆದ್ರೆ ಇಲ್ಲೇನಾಗುತ್ತೆ ಅಂತಂದ್ರೆ, ರಾಜ್ಯಸಭೆ ಅಂತಂದ್ರೆ ಇದು ಒಂದು ರೀತಿ ವಿದ್ಯಾವಂತ ಬುದ್ಧಿವಂತರ ಸಭೆ. ಹಾಗಾದ್ರೆ ಲೋಕಸಭೆಯಲ್ಲಿ ಏನು ವಿದ್ಯಾವಂತ ಬುದ್ಧಿವಂತರು ಇಲ್ಲ ಅಂತಲ್ಲ, ಬಟ್ ಅಲ್ಲಿ ಕೂಡ ಬುದ್ಧಿವಂತ ವಿದ್ಯಾವಂತರಿರ್ತಾರೆ, ಇಲ್ಲಿ ಹಿರಿಯರಿರ್ತಾರೆ. ಗೊತ್ತಾಗುತ್ತೆ ನಿಮ್ಗೆ ರಾಜ್ಯಸಭೆ ಅಂತ ಕಂಪೇರ್ ಮಾಡಿದಾಗ. ಅದರ ಜೊತೆಗೆ ಸಮಿತಿ ಇರುತ್ತೆ ಅಲ್ಲ, ಈ ಸಮಿತಿಯನ್ನ ಇವತ್ತಿನ ನೀವು ಲೋಕಸಭೆಗೆ ಕಂಪೇರ್ ಮಾಡಿ ಹೇಳಬಹುದು. ಲೋಕಸಭೆಯಲ್ಲಿ ಏನಿರುತ್ತೆ, ಇಲ್ಲಿ ಕಿರಿಯರು ಹಿರಿಯರು ಎಲ್ಲರೂ ಇರ್ತಾರೆ ಅಲ್ವಾ. ಅದಕ್ಕೂ ಕೂಡ ಏಜ್ ಇದ್ದೇ ಇರುತ್ತೆ, ಏಜ್ ಲಿಮಿಟ್ ಇದ್ದೇ ಇರುತ್ತೆ, ಏಜ್ ಬೇಕಾಗುತ್ತೆ, ಮಿನಿಮಮ್ ಏಜ್ ಅಂತ ಅಲ್ವಾ. ಸೊ ಲೋಕಸಭೆಯ ಒಂದು ಪ್ರಾಮುಖ್ಯತೆ ಎಷ್ಟಿಲ್ಲಿ, ಲೋಕಸಭೆ ತೆಗೆದುಕೊಂಡ ನಿರ್ಧಾರವೇ ಅಂತಿಮ ನಿರ್ಧಾರ ಇಂದಿನ ನಮ್ಮ ಸಂವಿಧಾನದಲ್ಲಿ, ಹೌದಲ್ವಾ. ಎಸ್, ಲೋಕಸಭೆ ತೆಗೆದುಕೊಂಡ ನಿರ್ಧಾರವೇ ಅಂತಿಮ ನಿರ್ಧಾರ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಋಗ್ವೇದ ಕಾಲದಲ್ಲಿ ಸ್ಥಳೀಯ ಸರ್ಕಾರದಲ್ಲಿ 2 ರೀತಿಯದ್ದು, ಒಂದು ಸಭಾ ಮತ್ತೆ ಸಮಿತಿ ಎರಡಿದ್ದು. ಸ್ಥಳೀಯ ಅಂದ್ರೆ ಪಂಚಾಯತ್ ವ್ಯವಸ್ಥೆಯಲ್ಲಿ, ಓಕೆನಾ. ಸಭಾದಲ್ಲಿ ಯಾರಿದ್ರು, ಬರೀ ಹಿರಿಯರಿದ್ರು. ಇಲ್ಲಿ ಇನ್ನೊಂದೇಂದ್ರೆ ವುಮೆನ್ಸ್ಗೆ ಅವಕಾಶ ಇರ್ಲಿಲ್ಲ, ಇಲ್ಲಿ ವುಮೆನ್ಸ್ ಇರ್ಲಿಲ್ಲ, ಸ್ತ್ರೀಯರಿಗೆ ಅವಕಾಶ ಇರ್ಲಿಲ್ಲ, ವುಮೆನ್ಸ್ ಯಾರು ಇಲ್ಲಿ ಇರ್ಲಿಲ್ಲ. ಒಂದ್ ನೆನ್ಪಿಟ್ಕೊಳ್ಳಿ, ಇಲ್ಲಿ ಬರೀ ಪುರುಷರದ್ದೇ ಒಂದು ಕಾರುಬಾರು. ಬಟ್ ಹಿರಿಯರು ಇದ್ದಾರೆ, ಅಲ್ಲಿ ಹಿರಿಯರು ಇದ್ದಾರೆ ಇಲ್ಲಿ ಅಂತ ಅರ್ಥ ಮಾಡ್ಕೊಳ್ಳಿ. ಆದ್ರೆ ಸಮಿತಿಯಲ್ಲಿ ಎಲ್ಲರಿಗೂ ಕೂಡ ಅವಕಾಶ ಇದೆ, ಇಲ್ಲಿ ಮಹಿಳೆಯರಿಗೂ ಕೂಡ ಅವಕಾಶ ಇದೆ ರೀ. ಒಂದು ಅರ್ಥ ಮಾಡ್ಕೊಳ್ಳಿ, ನಮ್ಮ ಭಾರತದ ಇತಿಹಾಸದಲ್ಲಿ ಮಹಿಳೆಗೆ ಎಷ್ಟು ರೀತಿಯ ಪ್ರಾಮುಖ್ಯತೆ ಕೊಟ್ಟಿದ್ರು ಮೊದಲಿಗೆ ಅನ್ನೋದು ಇಲ್ಲಿಂದ ನಾವು ಗಂಭೀರವಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಇವತ್ತಿನ ಸ್ಥಿತಿಯಲ್ಲಿ ನಮಗೆ ಸಂವಿಧಾನ ಬಂದರೂ ಕೂಡ ಮಹಿಳೆ ಇನ್ನಾದರೂ ಕೂಡ ಸಮಾನತೆಯಾಗಿ ಸಂಪೂರ್ಣವಾಗಿ ಹೊಂದಿಲ್ಲ.
100% ಎಂಪವರ್ಮೆಂಟ್ ಆಗಿಲ್ಲ. ಮಹಿಳಾ ಸಬಲೀಕರಣ ಇನ್ನಾದ್ರೂ ಕೂಡ 100% ಅದು ವರ್ಕೌಟ್ ಆಗಿಲ್ಲ, ಎಕ್ಸಿಕ್ಯೂಟ್ ಆಗಿಲ್ಲ. ಮಾಡ್ತಾ ಇದ್ದಾರೆ ಸರ್ಕಾರಗಳು ದಿನನಿತ್ಯ ಒಂದೊಂದೇ ರೀತಿಯ ಸ್ಕೀಮ್ಗಳನ್ನ ತರ್ತಾ ಇದ್ದಾರೆ. ಅವರಿಗೆ ತಕ್ಕಂಗೆ ಯಾವುದೇ ರೀತಿಯ ಒಂದು ಸಲಹೆಗಳನ್ನ ಕೊಡ್ತಾರೆ, ಸಜೆಷನ್ಗಳನ್ನ ಕೊಡ್ತಾರೆ. ಅವ್ರಿಗೆ ಏನೆಲ್ಲ ಒಂದು ಮುಂದೆ ಬರಬೇಕು, ಡೆವಲಪ್ಮೆಂಟ್ ಆಗಕ್ಕೆ ಏನೆಲ್ಲ ಒಂದು ಕೆಲಸಗಳು ಬೇಕು, ಸರ್ಕಾರಗಳು, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಅವ್ರಿಗೆ ಅವಕಾಶ ಮಾಡ್ಕೊಡ್ತಾ ಇದ್ದಾರೆ. ಓಕೆನಾ, ರಿಸರ್ವೇಶನ್ ಕೊಡ್ತಾ ಇದ್ದಾರೆ ಜಾಬ್ಗಳಲ್ಲಿ ಸಾಕಷ್ಟು ಕಡೆ ಅಲ್ವಾ. ಆದ್ರೆ ಇವತ್ತಿಗೂ ಕೂಡ ನಾ ಹೇಳ್ತೀನಲ್ಲ, ಇವತ್ತಿಗೂ ಕೂಡ ಇಷ್ಟರ ಮಟ್ಟಿಗೆ ನಮ್ದು ಮಹಿಳೆಯರಲ್ಲಿ 100% ಎಂಪವರ್ಮೆಂಟ್ ಆಗಿಲ್ಲ, ಸಬಲೀಕರಣ ಆಗಿಲ್ಲ, ಡೆವಲಪ್ಮೆಂಟ್ ಆಗಿಲ್ಲ. ಅವರಿಗೆ 100% ಆಗಿ ಸಮಾನತೆ ನಾವು ಇನ್ನಾದ್ರೂ ಕೂಡ ಕೊಟ್ಟಿಲ್ಲ. ಸಂವಿಧಾನದಲ್ಲಿ ಕೊಟ್ಟಿದ್ದೀವಿ, ಆದ್ರೆ ಅದನ್ನ ಎಲ್ಲ ಎಕ್ಸಿಕ್ಯೂಟ್ ಕಾರ್ಯರೂಪದಲ್ಲಿ ಬಂದಾಗ ಸಮಾಜದಲ್ಲಿ ಮಹಿಳೆಯನ್ನು ನೋಡುವ ದೃಷ್ಟಿಯೇ ಬೇರೆ. ಅವಳು ಒಂದ್ ರೀತಿ ಏನು ಪುರುಷನಿಗಿಂತ ಕೆಳಗೆ ಅನ್ನೋ ಮಟ್ಟಿಗೆ ಇವತ್ತು ಕೂಡ ನೋಡ್ತಕ್ಕಂತ ಒಂದು ಕೆಲಸ ನಮ್ಮ ಸಮಾಜದಲ್ಲಿ ಇದೆ. ಆದ್ರೆ ಅದೇನೇ ಇರ್ಲಿ, ನಾನು ಯಾಕೆ ಕೇಳಿದೆ ಈ ಮಾತನ್ನ ಅಂತಂದ್ರೆ, ಸಮಿತಿ ಅನ್ನೋ ಒಂದು ಈ ಏನಿದೆಯಲ್ಲ, ಈ ಅಸೆಂಬ್ಲಿ, ಈ ಒಂದು ಸಭೆ ಇದೆಯಲ್ಲ, ಇಲ್ಲಿ ಇದನ್ನ ಲೋಕಸಭೆ ಅಂತ ಕರಿತೀವಿ. ಇವತ್ತಿನ ಲೋಕಸಭೆಗೆ ನಾವು ಕಂಪೇರ್ ಮಾಡಬಹುದು. ಈ ಸಮಿತಿಯಲ್ಲಿ ಮಹಿಳೆಗೆ ಅವಕಾಶ ಕೊಟ್ಟಿದ್ರು ಅಂದ್ರೆ ಬಹಳ ಆಶ್ಚರ್ಯ ಆಗುತ್ತೆ ನಮಗೆ. ಯಾಕಂದ್ರೆ ಇದು ನಮ್ಮ ಭಾರತದ ಇತಿಹಾಸ ನಾವು ಓದ್ತಾ ಇರೋದು. ಸಮಿತಿ ಅಂದ್ರೆ ಯಾಕೆ ಕೊಟ್ಟಿದ್ದಾರೆ ಇಲ್ಲಿ ನೋಡಿ. ಸಮಿತಿಯ ಒಂದು ಪ್ರಾಮುಖ್ಯತೆ ಎಷ್ಟಿತ್ತು, ಬಹಳಷ್ಟು ಒಂದು ಇದು ಏನ್ ಫೈನಲ್ ನಿರ್ಧಾರ ತಗುತ್ತೆ ಅದೇ ಕಂಪ್ಲೀಟ್ ಫೈನಲ್ ನಿರ್ಧಾರ, ಅಂತಿಮ ನಿರ್ಧಾರ ಇದರದ್ದೇ ಆಗಿತ್ತು. ಅಂದ್ರೆ ನೋಡಿ, ಮಹಿಳೆಯದ್ದು ಅಂತಿಮ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಪಾತ್ರ ಇತ್ತು ಅಂತ ನಮ್ಮ ಒಂದು ಭಾರತದ ಈ ಪ್ರಾಚೀನ ಇತಿಹಾಸ ಹೇಳಿಕೊಡುತ್ತೆ. ಆದ್ರೆ ಇವತ್ತು ಇದೆ. ಆದ್ರೆ ಅವತ್ತಿನ ಕಾಲದಲ್ಲಿ ಸಮಾನತೆ ಇತ್ತು. ಮಹಿಳೆ ಬಹಳ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ ಮಹಿಳೆಯರಿಗೆ. ಓಕೆ, ಅಲ್ಲಿ ನೀನು ಮಹಿಳೆ, ನೀನು ಮನೆ ಇರಬೇಕು, ಇಲ್ಲಿ ಬರಬಾರದು. ಸಾಮೂಹಿಕ ಸಭೆಯಲ್ಲಿ, ಸಮಿತಿಯಲ್ಲಿ ಇವರಿಗೆ ಅವಕಾಶ ಕೊಡ್ತಾ ಇದ್ರು. ಮೀಟಿಂಗ್ ಅಲ್ಲಿ ಇವರು ಭಾಗವಹಿಸಬಹುದಾಗಿತ್ತು ಸಮಿತಿಯಲ್ಲಿ. ಓಕೆನಾ, ಬರ್ತಾ ನೋಡಿ ವೇದಗಳ ನಾಗರಿಕತೆ ನಂತರ ನೋಡಿ ಯಾವ ತರ ಆಗುತ್ತೆ, ಮೂಲೆ ಗುಂಪಾಗ್ತಾರೆ. ಮತ್ತೆ ಅದೇ ವೇದಗಳ ನಾಗರಿಕತೆಯಲ್ಲಿ ಉತ್ತರ ವೇದ ಕಾಲದಲ್ಲಿ ಕಂಪ್ಲೀಟ್ ಮಹಿಳೆಯನ್ನ ಮೂಲೆ ಗುಂಪು ಮಾಡ್ತಾರೆ. ಪೂರ್ವವೇದ ಕಾಲದಲ್ಲಿ ಮಾತ್ರ ಇದಿರೋದು. ಸಭಾ ಸಮಿತಿ ವಿಧಾತ ಅನ್ನೋದು ಪೂರ್ವವೇದ ಕಾಲದಲ್ಲಿ ಮಾತ್ರ ಇರುತ್ತೆ. ಅದಕ್ಕೆ ಪ್ರಾಮುಖ್ಯತೆ ಕೊಡ್ತಾರೆ. ಮುಂದೆ ಬರ್ತಕ್ಕಂಥದ್ರಲ್ಲಿ ಅಷ್ಟು ಪ್ರಾಮುಖ್ಯತೆ ಇಲ್ಲ. ಸಭಾ ಸಮಿತಿ ವಿಧಾತಗಳು ಹೆಸರಿಗೆ ಮಾತ್ರ ಇರ್ತವೆ, ಅಷ್ಟು ಪ್ರಾಮುಖ್ಯತೆ ಇರೋದಿಲ್ಲ. ಸೊ ಒಂದು ಅರ್ಥ ಮಾಡ್ಕೊಳ್ಳಿ, ನಮ್ಮ ಭಾರತದ ಇತಿಹಾಸದಲ್ಲಿ ಮಹಿಳೆಗೆ ಎಷ್ಟರ ಮಟ್ಟಿಗೆ ಪ್ರಾಮುಖ್ಯತೆ ಕೊಟ್ಟಿದ್ರು ಅನ್ನೋದು ಅರ್ಥ ಆಗುತ್ತೆ. ಅದೇ ರೀತಿ ನೋಡಿ, ಇಲ್ಲೇನ್ ಮಾಡ್ತಾ ಇದ್ರು, ಸಭೆ ಅನ್ನೋದು ರಾಜ್ಯಸಭೆ, ಇವತ್ತಿನ ರಾಜ್ಯಸಭೆ ಇದು ಹಿರಿಯರ ಸಭೆ ಆಗಿತ್ತು. ಓಕೆನಾ, ಸಮಿತಿ ಅನ್ನೋದೇನು, ಇದು ಲೋಕಸಭೆ, ಇವತ್ತಿನ ಲೋಕಸಭೆ. ಇದು ಏನಂತಂದ್ರೆ ಈ ಯಾವುದೇ ನಿರ್ಧಾರಗಳು ತಗೊಂಡ್ರು ಇದರದ ಒಂದು ನಿರ್ಧಾರ ಅಂತಿಮ ನಿರ್ಧಾರ ಆಗ್ತದೆ. ಹಾಗಾದ್ರೆ ವಿಧಾತದ ಕೆಲಸ ಏನ್ ಸಾರ್ ಇದು? ವಿಧಾತದ ಕೆಲಸ ಏನು ಒಂದೊಂದಾಗಿ ನೋಡ್ತಾ ಹೋಗೋಣ. ಓಕೆ, ಇವು ಮೂರಂತೂ ನಿಮಗೆ ಗೊತ್ತಿರಬೇಕು. ಋಗ್ವೇದ ಕಾಲದಲ್ಲಿ ಅಸ್ತಿತ್ವ ಇದ್ವು ಅಂತ. ಅಂದ್ರೆ ಋಗ್ವೇದ ಎಂದರೆ ಪೂರ್ವವೇದ ಕಾಲ, ಮತ್ತೇನೂ ಅಲ್ಲ. ಪೂರ್ವವೇದ ಕಾಲ ಎಂದರೂ ಒಂದೇ, ಋಗ್ವೇದ ಕಾಲ ಎಂದರೂ ಒಂದೇ. ಇಲ್ಲಿ ಯಾಕಂತಂದ್ರೆ 4 ವೇದಗಳು ಬರ್ತವೆ. ಅವಾಗ ಋಗ್ವೇದ ಅಂತಂದ್ರೆ ನಿಮಗೆ ನೆನ್ಪಿಟ್ಕೊಳ್ಳಿ, ಇದು ಒಂದು ವೇದ ಪೂರ್ವವೇದ ಕಾಲದಲ್ಲಿ ಮಾತ್ರ ಇರುತ್ತೆ. ಉತ್ತರ ವೇದ ಕಾಲದಲ್ಲಿ 3 ವೇದಗಳು ಬರ್ತವೆ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಓಕೆನಾ, ಇದನ್ನ ಬಹಳ ಸ್ಪಷ್ಟವಾಗಿ ನೆನ್ಪಿಟ್ಕೊಳ್ಬೇಕು ನೀವು. ಸರಿ, ಇವಾಗ ನಾವು ನೋಡೋದಾದ್ರೆ ಒಂದೊಂದನ್ನ ನೋಡ್ತಾ ಹೋಗೋಣ, ಬಹಳ ಕೂಲಂಕಷವಾಗಿ ಅಧ್ಯಯನ ಮಾಡ್ತಾ ಹೋಗೋಣ. ಏನಂತಂದ್ರೆ ಇಲ್ಲಿ ಒಂದು ನೆನ್ಪಿಟ್ಕೊಳ್ಳಿ, ನಾವು ಪಂಚಾಯತ್ ರಾಜ್ ವ್ಯವಸ್ಥೆ ಇತಿಹಾಸವನ್ನಷ್ಟೇ ಓದ್ತಾ ಇದೀವಿ, ನಾಟ್ ಎಂಟೈರ್ ಹಿಸ್ಟ್ರಿ. ಪ್ರಾಚೀನ ಇತಿಹಾಸವನ್ನು ಓದ್ತಾ ಇಲ್ಲ ನಾವಿಲ್ಲಿ. ಓಕೆನಾ, ಸ್ಥಳೀಯ ಸರ್ಕಾರದಲ್ಲಿ ನಮ್ಮ ಪ್ರಾಚೀನ ಇತಿಹಾಸ ಎಷ್ಟು ಮಟ್ಟಿಗೆ ಪ್ರಾಮುಖ್ಯತೆ ಕೊಟ್ಟಿದೆ ಅನ್ನೋದನ್ನ ಮಾತ್ರ ನಾವು ಓದ್ತಾ ಇದೀವಿ. ಮತ್ತೆ ಹೇಳ್ತಾ ಇದ್ದೀನಿ ನಿಮಗೆ. ಸೆವೆರಲ್ ಟ್ರೈಬಲ್ ಅಸೆಂಬ್ಲೀಸ್ ಆರ್ ಮೆನ್ಷನ್ಡ್ ಇನ್ ದ ಋಗ್ವೇದ. ದೀಸ್ ಆರ್ ಏನಪ್ಪಾ ಅಂತಂದ್ರೆ, ನಮ್ಮ ಋಗ್ವೇದದಲ್ಲಿ ಬಹಳಷ್ಟು ರೀತಿಯ ಅಸೆಂಬ್ಲಿಗಳನ್ನ ಮೆನ್ಷನ್ ಮಾಡಿದ್ರು ಅಂತ ಪೂರ್ವವೇದ ಕಾಲದಲ್ಲಿ. ಮೇನ್ ಆಗಿ ನಾವು ನೋಡೋದು ಸಭಾ ಮತ್ತು ಸಮಿತಿ ಎರಡೇ. ಓಕೆ, ಸಭಾ ಮತ್ತು ಸಮಿತಿ ಬಹಳಷ್ಟು ಪ್ರಾಮುಖ್ಯತೆ ಬರ್ತವೆ. ಅದನ್ನು ಬಿಟ್ಟರೆ ಇನ್ನು ಉಳಿದಂತ ಕೆಲವು ಸಣ್ಣ ಪುಟ್ಟ ಒಂದು ಅಸೆಂಬ್ಲಿಗಳು ಯಾವಿದ್ವು ಅಂತ ನೋಡಿದ್ರೆ, ವಿಧಾತ ಅನ್ನೋದಿತ್ತು, ಮತ್ತೆ ಗಣ ಅನ್ನೋದು ಕೂಡ ಇತ್ತು. ಗಣ ಎಂದರೇನು ಮತ್ತು ವಿಧಾತ ಎಂದರೇನು ಅಂತ ಕೂಡ ನೋಡೋಣ. ಓಕೆ, ಇವುಗಳನ್ನ ಒಂದೊಂದೇ ಆಗಿ ಎಕ್ಸ್ಪ್ಲೇನ್ ಮಾಡಿ. ಗಣ ಎಂದರೆ ಏನಿಲ್ಲ, ಇದು ಬಹಳ ಸಿಂಪಲ್. ಇದು ಒಂದ್ ರೀತಿ ಪಡೆ, ಒಂದ್ ರೀತಿ ಆರ್ಮಿ ಪಡೆ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ಇಲ್ಲಿ ಏನಂತಂದ್ರೆ, ಇಲ್ಲಿ ಸಭಾ ಸಮಿತಿ ಇರ್ತಾವಲ್ಲ, ಇವರ ಕೈ ಕೆಳಗೆ ಇರ್ತಕ್ಕಂಥ ಒಂದು ಪಡೆ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ವಿಧಾತ ಎಂದ್ರೆ ಏನು? ಟ್ರೈಬಲ್ ಅಸೆಂಬ್ಲಿ ವಿತ್ ಡೈವರ್ಸ್ ಫಂಕ್ಷನ್ಸ್. ಇವುಗಳ ಬಗ್ಗೆ ಒಂದೊಂದೇ ಆಗಿ ನೋಡ್ತಾ ಹೋಗೋಣ ಇನ್ ಮುಂದೆ. ಓಕೆ, ಇಲ್ಲಿ ನೋಡಿ, ಋಗ್ವೇದ ಕನ್ನಡದಲ್ಲಿ ಇದೆ. ಸಭಾ ಎಂದರೆ ಇದು ಗಣ್ಯರಿಗೆ ಮೀಸಲಾದ ಒಂದು ಸ್ಮಾಲ್ ಬಾಡಿ ಅಂತ ಹೇಳ್ಬೋದು. ಸಮಿತಿ ಅಂದರೆ ಇದು ವಿಶಾಲ ಮತ್ತು ಆಧಾರಿತ ಜಾನಪದ ಸಭೆ. ರಾಜನ್ ಇದರ ಅಧ್ಯಕ್ಷನಾಗಿರ್ತಿದ್ದ. ಆಮೇಲೆ ವಿಧಾತ ಎಂದರೆ ವೈವಿಧ್ಯಮಯ ಕಾರ್ಯಗಳನ್ನು ಹೊಂದಿರುವ ಬುಡಕಟ್ಟು ಸಭೆ ಆಗಿರ್ತಿತ್ತು. ಇದು ಗಣ ಎಂದರೆ ಒಂದು ಸಭೆ ಮತ್ತೆ ಒಂದು ಪಡೆ. ಏನು ಗಣ ಎಂದರೆ ಗೊತ್ತಿದೆ ನಮಗೆ, ನಾವು ಮ್ಯಾಥಮೆಟಿಕ್ಸ್ ಅಲ್ಲಿ ಕೂಡ ಸೆಟ್ಸ್ ಅಂತ ಕಲಿತೀವಿ, ಒಂದು ಚಾಪ್ಟರ್ ಸೆಟ್ಸ್.
ಅಲ್ವಾ? ಅಂದ್ರೆ ಗಣಗಳು ಗಣಗಳು ಅಂದ ಪದಗಳನ್ನು ಕೊಡುತ್ತೆ. ಸೆಟ್ ಅಂದ್ರೆ ಇಟ್ಸ್ ಅ ಗ್ರೂಪ್ ಆಫ್ ನಂಬರ್ಸ್ ಅಂತ ಹೇಳ್ತಿದ್ವಿ ಮ್ಯಾಥಮೆಟಿಕ್ಸ್ ಅಲ್ಲಿ. ಆದ್ರೆ ಇಲ್ಲಿ ಏನಂತಂದ್ರೆ ಒಂದು ಗುಂಪು, ಒಂದು ಪಡೆ ಅಂತ ಹೇಳ್ಬೋದು ಗಣ ಎಂದರೆ. ಸೊ ಇವಾಗ ಒಂದೊಂದೇ ಆಗಿ ನೋಡ್ತಾ ಹೋಗೋಣ. ದ ಅಡ್ಮಿನಿಸ್ಟ್ರೇಷನ್ ಆಫ್ ಋಗ್ವೇದಿಕ್ ಸೊಸೈಟಿ ಕನ್ಸಿಸ್ಟ್. ಋಗ್ವೇದದಲ್ಲಿ ಒಂದು ಅಡ್ಮಿನಿಸ್ಟ್ರೇಷನ್ ಯಾವ ತರ ಇತ್ತು, ಆಡಳಿತ ವ್ಯವಸ್ಥೆ ಹೆಂಗಿತ್ತು, ಯಾರಾದ್ಮೇಲೆ ಯಾರು ಬರ್ತಾ ಇದ್ರು. ಓಕೆನಾ? ಇಲ್ಲಿ ಪುರೋಹಿತ ಇರ್ತದೆ ಅಂದ್ರೆ ಪ್ರೀಸ್ಟ್ ಇರ್ತಾ ಇದ್ರು. ಇಲ್ಲಿ ನೋಡಿ ಇವ್ರೇನ್ ಮಾಡ್ತಾ ಇದ್ರು, ಪುರೋಹಿತರ ಕೆಲಸ ಏನು ಅಂದ್ರೆ ಇಲ್ಲಿ ಆಲ್ಮೋಸ್ಟ್ ಈ ಪುರೋಹಿತರು ಯಾರಾಗಿರ್ತದೆ, ಬ್ರಾಹ್ಮಿಣ್ಸ್ ಆಗಿರ್ತದೆ. ಬ್ರಾಹ್ಮಿಣ್ಸ್, ಓಕೆ, ಹೌದು, ಅವ್ರ ಕೆಲಸ. ಆಮೇಲೆ ನೋಡಿ ಇವ್ರ ಕೆಲಸ ಏನು, ಧಾರ್ಮಿಕ ಸೇವೆಗಳಿಗೆ ಪ್ರತಿಯಾಗಿ ಪುರೋಹಿತರು ದಾನ, ಉಡುಗೊರೆಗಳು, ದಕ್ಷಿಣ ಮತ್ತು ಎಲ್ಲ ಪಡಿತಾರೆ. ಇವ್ರೇನಂತಂದ್ರೆ ಕೆಲವು ಏನು ಯಾಗಗಳನ್ನ ಮಾಡ್ತಾರೆ, ಯಜ್ಞ ಯಾಗಾದಿಗಳನ್ನ ಮಾಡ್ತಾರೆ. ರಾಜರ ಮನೆಯಲ್ಲಿ ಅಥವಾ ಹಿರಿಯರ ಒಂದು ಶ್ರೀಮಂತರ ಮನೆಯಲ್ಲಿ ಅವರು ಕೊಡ್ತಕ್ಕಂಥ ಒಂದು ಏನು ದಾನವನ್ನ ತೆಗೆದುಕೊಂಡು, ಓಕೆನಾ, ದಕ್ಷಿಣೆಯನ್ನ ತೆಗೆದುಕೊಂಡು ಜೀವನ ಮಾಡ್ತಾ ಇದ್ರು ಆ ಟೈಮಲ್ಲಿ. ಇವ್ರು ಒಂದು ರೀತಿ ಆ ಟೈಮಲ್ಲಿ ಬ್ರಾಹ್ಮಣರಿಗೆ ಬಹಳಷ್ಟು ಪ್ರಾಮುಖ್ಯತೆ ಇವತ್ತಿಗೂ ಕೂಡ ಇದೆ. ಅದೇನಲ್ಲಿ ಮತ್ತೆ ಸೇನಾನಿ ಇರ್ತಾ ಇದ್ದಾರೆ ಅಂದ್ರೆ ಸೈನ್ಯದ ಮುಖ್ಯಸ್ಥರು ಇವರು, ಸೈನ್ಯದ ಮುಖ್ಯಸ್ಥರು. ಆಮೇಲೆ ಪ್ರಜಾಪತಿ ಅಂತ ಇದ್ದಾರೆ. ಪ್ರಜಾಪತಿ ದೇಶವನ್ನು ನಿಯಂತ್ರಿಸಿದ ಅಧಿಕಾರ. ಆಲ್ಮೋಸ್ಟ್ ಪ್ರಜಾಪತಿ ಅಂದರೆ ಕಂಪ್ಲೀಟ್ ಆಗಿ ಒಂದು ಪ್ಲೇಸ್ ಅನ್ನ ನಿಯಂತ್ರಣ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿಗೆ ಕರಿತಾ ಇದ್ರು. ಆಲ್ಮೋಸ್ಟ್ ನಮ್ಮ ಪುರಾಣಗಳಲ್ಲಿ ಇಡೀ ಬ್ರಹ್ಮಾಂಡವನ್ನ ನಿಯಂತ್ರಣ ಮಾಡಿಕೊಂಡ ವ್ಯಕ್ತಿ ಅಂತಾನು ಪ್ರಜಾಪತಿಗೆ ಕರೀತಾರೆ. ಆಲ್ಮೋಸ್ಟ್ ಬ್ರಹ್ಮನಿಗೆ ಹೇಳುವುದು ಇದನ್ನು ನಮ್ಮ ಪುರಾಣಗಳ ಪ್ರಕಾರ. ಪ್ರಜಾಪತಿ ಅಂದರೆ ಬ್ರಹ್ಮಾಂಡವನ್ನ ಒಂದು ನಿಯಂತ್ರಣದಲ್ಲಿ ಇಟ್ಕೊಂಡ ವ್ಯಕ್ತಿ ಅಂತ. ಆದ್ರೆ ಇಲ್ಲಿ ಪ್ರಜಾಪತಿ ಋಗ್ವೇದದಲ್ಲಿ ಅಂದ್ರೆ ಆ ಒಂದು ಕಂಪ್ಲೀಟ್ ಆಗಿ ಪ್ರದೇಶವನ್ನ ನಿಯಂತ್ರಿಸಿದ ಒಬ್ಬ ಪರ್ಸನ್ ಅಂತ. ಆಮೇಲೆ ಗ್ರಾಮಿಣಿ ಅಂತ ಇರ್ತಾ ಇದ್ರು. ಗ್ರಾಮಿಣಿಯ ಕೆಲಸ ಏನು, ಗ್ರಾಮ ಮತ್ತು ಹೋರಾಟದ ಒಂದು ಘಟಕದ ನಾಯಕರಾಗಿರ್ತಾ ಇದ್ರು ಗ್ರಾಮಿಣಿ ಅಂತಂದ್ರೆ. ಎಸ್, ಇಲ್ಲಿ ನೋಡಿ ರಾಜನ್ ಇರ್ತಾ ಇದ್ದ. ಆಮೇಲೆ ಸೇನಾನಿ, ದಿಸ್ ಇಸ್ ಒಂದು ಏನು ಒಂದು ಚಾರ್ಟ್. ಎಸ್, ಪುರೋಹಿತರು ಇರ್ತಿದ್ರು, ಓಕೆನಾ, ಎಲ್ಲ ಋಗ್ವೇದದಲ್ಲಿ. ಆಮೇಲೆ ಒಂದು ಗ್ರಾಮ ಇರ್ತಾ ಇತ್ತು, ಆ ಗ್ರಾಮದಲ್ಲಿ ವಿಲೇಜ್, ಅದೇ ರೀತಿ ಗ್ರಾಮ, ಇನ್ನೊಂದು ಗ್ರಾಮ, ವಿಷುಪತಿ, ಗ್ರಾಮೀಣ ಎಲ್ಲವನ್ನು ನೋಡೋಣ. ಹೆಡ್ ಆಫ್ ದಿ ವಿಲೇಜ್, ಗ್ರಾಮೀಣಿಯನ್ನ ಹೆಡ್ ಆಫ್ ದಿ ವಿಲೇಜ್ ಅಂದ್ರೆ ಗ್ರಾಮದ ಮುಖ್ಯಸ್ಥನಿಗೆ ಗ್ರಾಮೀಣಿ ಅಂತ ಕರಿತಾ ಇದ್ರಲ್ವಾ. ಸೊ ಇದು ಕನ್ಫ್ಯೂಸ್ ಆಗ್ಬಿಡಿ, ನಾನು ಹೇಳ್ತೇನೆ, ಇವುಗಳನ್ನ ಒಂದೊಂದೇ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಇಲ್ಲಿ ನೋಡಿ ಸಭಾ ಎಂದರೆ ಏನು. ಸಭಾ ಎಂದ್ರೆ ಇದು ಹಿರಿಯರ ಒಂದು ಆಯ್ದ ಮಂಡಳಿಯಾಗಿತ್ತು. ಸಭೆಯ ಮುಖ್ಯಸ್ಥ ಇಲ್ಲಿ ಸಭಾಪತಿ ಅಂತ ಕರಿತಾ ಇದ್ರು, ಅಥವಾ ಸಭ್ಯ ಅಂತ ಕೂಡ ಕರಿತಾ ಇದ್ರು. ಸಭಾಪತಿ ಅಥವಾ ಸಭ್ಯ ಅಂತಾನು ಕರಿತಾ ಇದ್ರು. ಓಕೆ, ಇವತ್ತಿಗೆ ಕಂಪೇರ್ ಮಾಡಿದ್ರೆ ಸಭಾಪತಿ ಅಂತ ಹೇಳಬಹುದು. ಓಕೆನಾ. ಸಭಾ ವಾಸ್ ಎ ಸೆಲೆಕ್ಟ್ ಬಾಡಿ ಎಲ್ಡರ್ಸ್. ದ ಹೆಡ್ ಆಫ್ ದಿ ಸಭಾ ವಾಸ್ ನೌನ್ ಆಸ್ ಅ ಸಭಾಪತಿ. ಓಕೆನಾ, ಇನ್ ದ ಸಭಾ. ಸರಿ, ನೋಡಿ ಈ ತರ ಇರ್ತಾ ಇತ್ತು. ಬರೀ ಪುರುಷರು ಮತ್ತು ಹಿರಿಯರು ಇದ್ದಂತ ಒಂದು ಗುಂಪು. ನೋಡಿ ಇಲ್ಲಿ ಯಾರಾದ್ರೂ ಕೂಡ ಮಹಿಳೆಯರು ಕಾಣ್ತಾರ, ಅಥವಾ ಈ ಒಂದು ಚಿಕ್ಕ ವಯಸ್ಸಿನವ್ರು ಯಾರಾದ್ರೂ ಕಾಣ್ತಾರ? ನೋ, ನೆವರ್, ಅಲ್ವಾ? ಈ ತರ ಒಂದು ಸಿಸ್ಟಮ್ ಇತ್ತು ಯಾವತ್ತು ಆ ಟೈಮಲ್ಲಿ. ಇದು ಹಿರಿಯರ ಸಭೆ, ದಿಸ್ ಇಸ್ ದ ಸಭಾ. ಓಕೆನಾ. ಆಮೇಲೆ ನೋಡಿ ಸಮಿತಿಯ ಒಂದು ಕೆಲಸ ಏನು, ಓಕೆನಾ. ಒಂದು ಸ್ಥಳೀಯ ಸರ್ಕಾರದಲ್ಲಿ ಸಮಿತಿಯ ಒಂದು ಪಾತ್ರ ಹೇಗಿತ್ತು. ದ ಟರ್ಮ್ ಸಮಿತಿ ಅಕ್ವೈರ್ಡ್ 9 times ಇನ್ ಋಗ್ವೇದ. 13th time ಇಂದ ಅಥರ್ವವೇದ. ಏನಿದ್ರ ಅರ್ಥ? ಇಲ್ಲಿ ನೋಡಿ ಸಮಿತಿ ಎಂಬ ಪದ ನಮ್ಮ ಋಗ್ವೇದದಲ್ಲಿ ಸುಮಾರು 9 ಬಾರಿ ಉಲ್ಲೇಖ ಆಗಿದೆ. ಸಮಿತಿ ಅನ್ನೋ ಪದ ಸುಮಾರು 9 ಬಾರಿ ಉಲ್ಲೇಖ ಆಗಿದೆ. ಎಲ್ಲಿ? ಋಗ್ವೇದ ಕಾಲದಲ್ಲಿ, ಅಂದ್ರೆ ಪೂರ್ವವೇದ ಕಾಲದಲ್ಲಿ ಫಸ್ಟಿಗೆ ಬರುತ್ತೆ. ಇದು ವೇದಗಳ ನಾಗರಿಕತೆಯಲ್ಲಿ ಬರ್ತಕ್ಕಂಥದ್ದು ಫಸ್ಟ್ ಪೂರ್ವವೇದ ಕಾಲ, ಪೂರ್ವವೇದ. ಓಕೆನಾ. ಆಮೇಲೆ ಅಥರ್ವವೇದದಲ್ಲಿ 13 ಬಾರಿ ಕಂಡು ಬರ್ತದೆ. ಅಥರ್ವವೇದ ಅಂತಂದ್ರೆ ಲಾಸ್ಟ್ ಇದು, ಓಕೆ, ಅಂದ್ರೆ ನಂತರ ವೇದ ಕಾಲದಲ್ಲಿ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಅಥರ್ವವೇದದಲ್ಲಿ ಹೆಸರು ಮಾತ್ರ ಕಂಡು ಬರುತ್ತೆ, ಆದ್ರೆ ಅಧಿಕಾರಿ ಇರೋದಿಲ್ಲ. ಇಲ್ಲಿ ಸಮಿತಿಯ ಪ್ರಾಮುಖ್ಯತೆ ಕಳೆದುಕೊಂಡು ಬಿಟ್ಟಿರುತ್ತೆ. ಇಲ್ಲಿ ಸಭಾ ಸಮಿತಿಯ ಪ್ರಾಮುಖ್ಯತೆ ಕಳೆದುಕೊಂಡು ಬಿಟ್ಟಿರ್ತದೆ. ಎಲ್ಲಿ? ಪೂರ್ವವೇದ ಕಾಲದಲ್ಲಿ, ಉತ್ತರ ವೇದ ಕಾಲದಲ್ಲಿ ಸಭಾ ಸಮಿತಿಯ ಒಂದು ಪ್ರಾಮುಖ್ಯತೆ ಕ್ಷೀಣಿಸ್ತಾ ಬರ್ತಾ ಇರುತ್ತೆ ಉತ್ತರ ವೇದ ಕಾಲದಲ್ಲಿ. ಓಕೆ, 13 ಬಾರಿ ಕಂಡು ಬಂದಿದೆ ಅಂತ. ಎಲ್ಲಿ? ಇದು ಋಗ್ವೇದ ಮತ್ತೆ ಒಂದು ಅಥರ್ವವೇದ ಅಂದ್ರೆ ಇವೇನು ಬೇರೆ ಅಲ್ಲ, ಇವು ಪುಸ್ತಕಗಳು, ಗ್ರಂಥಗಳಿದ್ದಂತೆ. ಓಕೆನಾ. ಅಲ್ಲಿ ಏನು ಮಾಡಿದ್ದಾರೆ, ಇಲ್ಲಿ ಋಗ್ವೇದ ಮತ್ತೆ ಇವೆಲ್ಲ ವೇದಗಳಲ್ಲಿ ಅವತ್ತಿನ ಒಂದು ಕಾಲದಲ್ಲಿ ಜನರ ಜೀವನ ಹೆಂಗಿತ್ತು ಅನ್ನೋದನ್ನ ನಾವು ಇಲ್ಲಿ ಅಧ್ಯಯನ ಮಾಡ್ತೀವಿ. ಓಕೆ, ಎಲ್ಲಿ? ಋಗ್ವೇದ ಇದೊಂದು ಗ್ರಂಥ, ಅಥರ್ವವೇದ ಅನ್ನೋದು ಒಂದು ಗ್ರಂಥ, ಯಜುರ್ವೇದ, ಸಾಮವೇದ ಇವೆಲ್ಲವೂ ಗ್ರಂಥಗಳು. ಒಂದೊಂದು ವೇದಗಳು, ಒಂದೊಂದು ಗ್ರಂಥಗಳು ಒಂದೊಂದು ವಿಷಯಕ್ಕೆ ಅನುಗುಣವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತಕ್ಕಂಥ ಕೆಲಸ ಮಾಡ್ತವೆ. ಓಕೆ, ನಮ್ಮ ಪ್ರಾಚೀನ ಇತಿಹಾಸದಲ್ಲಿ. ಆಮೇಲೆ ಋಗ್ವೇದವು ಸಮಿತಿ ಇಲ್ಲದೆ ಆಳಲು ಸಾಧ್ಯವಿಲ್ಲ ಎಂದು ಹೇಳಿದೆ. ನೋಡಿ, ದ ಋಗ್ವೇದ ಸ್ಟೇಟೆಡ್ ದಟ್ ಒನ್ ಕುಡ್ ನಾಟ್ ರೂಲ್ ವಿತೌಟ್ ಎ ಸಮಿತಿ. ಹೌದು, ಏನಂತಂದ್ರೆ ಸಮಿತಿ ಇಲ್ಲದೆ ಅಧಿಕಾರಿಗಿಲ್ಲ. ಇಲ್ಲಿ ಸಮಿತಿಯ ಹೆಡ್ ಅಂತ. ಇನ್ನೊಂದು ಒನ್ ವೇದಿಕ ರೆಫರೆನ್ಸ್ ಡಿಸ್ಕ್ರೈಬ್ ರಾಜನ್ಸ್, ಓಕೆನಾ, ಪ್ರೆಸೆನ್ಸ್ ಇನ್ ದ ಸಮಿತಿ. ಇಲ್ಲಿ ನೋಡಿ,
ಋಗ್ವೇದ ಸಮಿತಿ ಇಲ್ಲದೆ ಆಳಲು ಸಾಧ್ಯವಿಲ್ಲ. ಋಗ್ವೇದದಲ್ಲಿ ಕಂಪ್ಲೀಟ್ ಒಂದು ಆಡಳಿತ ಯಾವುದರ ಮೇಲೆ ಡಿಪೆಂಡ್ ಆಗಿತ್ತು? ಸಮಿತಿಯ ಮೇಲೆ. ಋಗ್ವೇದ ಅಂದ್ರೆ ಪೂರ್ವವೇದ ಕಾಲದಲ್ಲಿ ಬರ್ತಕ್ಕಂಥದ್ದು ಯಾವುದು? ಒಂದು ಸಭಾ ಮತ್ತೆ ಸಮಿತಿ. ಆ ಸಭಾ ಸಮಿತಿಯಲ್ಲಿ ಏನ್ ಮಾಡ್ತಾರೆ? ಸಭಾ ಸಮಿತಿಯಲ್ಲಿ ಸಮಿತಿಯದ್ದೇ ಪ್ರಮುಖ ಪಾತ್ರ, ಸಮಿತಿ ಹೇಳಿದ್ದೇ ಅಂತಿಮ ನಿರ್ಧಾರ. ಓಕೆನಾ? ಆ ಸಮಿತಿಯ ಒಂದು ಆಡಳಿತಗಾರ ಯಾರಾಗಿದ್ರು? ರಾಜನ್ ಎಂದಾಗಿದ್ದ ಉಪಸ್ಥಿತಿ. ಈ ರಾಜನ ಹೆಡ್ ಆಗಿರ್ತದೆ. ಆಮೇಲೆ ನೋಡಿ, ಮತ್ತೊಂದು ಉಲ್ಲೇಖವು ಹಲವಾರು ಆಡಳಿತಗಾರರು ಸಮಿತಿಯಲ್ಲಿ ಒಟ್ಟಿಗೆ ಕುಳಿತಿರುವುದನ್ನು ಉಲ್ಲೇಖಿಸಬಹುದು. ಇಲ್ಲಿ ಏನಂತಂದ್ರೆ ಅರ್ಥ ಮಾಡ್ಕೊಳ್ಳಿ, ಒಟ್ಟಿಗೆ ಎಲ್ಲರೂ ಕೂಡ ಅಂತಂದ್ರೆ ಇಲ್ಲಿ ಮಹಿಳೆಯೂ ಕೂಡ ಬರ್ತಾರೆ. ಮಹಿಳೆ ಇಲ್ಲಿ ಒಂದು ಸಮಿತಿಗಳಲ್ಲಿ ಅಥವಾ ಸಭೆ ಮೀಟಿಂಗ್ಗಳಲ್ಲಿ ಕೂಡ ಭಾಗವಹಿಸ್ತಾ ಇದ್ಲು. ಓಕೆನಾ? ಮೀಟಿಂಗ್ ಯಾವ್ದ ಮೀಟಿಂಗ್? ಸಮಿತಿಯ ಮೀಟಿಂಗ್. ಆಮೇಲೆ ನೋಡಿ, ಋಗ್ವೇದವು ಸಮಿತಿಯೊಂದರಲ್ಲಿ ಜನರು ತಮ್ಮ ಜಾನುವಾರುಗಳನ್ನು ಚರ್ಚಿಸಿದ್ದಾರೆ ಎಂದು ವರದಿ ಮಾಡಿದೆ. ಒಂದು ಋಗ್ವೇದ ಪ್ರಾರ್ಥನೆಯು ಸಮಿತಿಯಲ್ಲಿ ಒಪ್ಪಂದ ಮತ್ತು ಚಿಂತನೆಯ ಏಕತೆಗೆ ಕರೆ ನೀಡಿತು. ಇಲ್ಲಿ ನೋಡಿ, ಇದರ ಅರ್ಥ ಏನಪ್ಪಾ ಅಂತಂದ್ರೆ, ನಿಮ್ಗೆ ಗೊತ್ತಿರುವ ಹಾಗೆ ನಮ್ಮ ವೇದಗಳ ನಾಗರಿಕತೆಯಲ್ಲಿ ಏನು ಆರ್ಯರು ಭಾರತಕ್ಕೆ ಪ್ರವೇಶ ಮಾಡ್ತಾರೆ, ಅವರು ಜಾನುವಾರುಗಳ ಮೂಲಕ ಬರ್ತಾರೆ. ಜಾನುವಾರುಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾರೆ. ಯಾರ ಹತ್ರ ನೋಡಿ, ಇವಾಗ ಏನಾಗಿದೆ, ಪ್ರೆಸೆಂಟ್ ನಾವು ಯಾವುದಕ್ಕೆ ಆಗಿ ಹೋರಾಟ ಮಾಡ್ತಾ ಇದೀವಿ? ದುಡ್ಡು, ಭೂಮಿ, ಚಿನ್ನ, ಇವೆಲ್ಲ ಬೆಳ್ಳಿ, ಬಂಗಾರ, ಚಿನ್ನ, ಆಮೇಲೆ ಏನು ಭೂಮಿ, ದುಡ್ಡು, ಇವುಗಳಿಗಾಗಿ ನಾವು ಹೋರಾಟ ನಮ್ದು ಇವತ್ತಿನ ಜೀವನ. ಆದ್ರೆ ಅವತ್ತಿನ ಜೀವನ, ಇವಾಗ ಏನಾದ್ರು ನಾವು ಕಿತ್ತಾಡಿದ್ರು, ಹೊಡೆದಾಡಿದ್ರು, ಅಥವಾ ಏನೇ ಒಂದು ಜಗಳ ಆಡಿದ್ರು ಕೂಡ ಯಾವ ವಿಚಾರಕ್ಕೆ ಆಡ್ತೀವಿ? ದುಡ್ಡು, ಭೂಮಿ ಅಲ್ವಾ? ಇದೇ ವಿಚಾರಗಳಿಗೆ. ಆದ್ರೆ ಅವತ್ತಿನ ದಿನಮಾನಗಳಲ್ಲಿ ಯುದ್ಧಗಳು ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ಜಾನುವಾರುಗಳಿಗೋಸ್ಕರ. ಅಂದ್ರೆ ಹಸು, ದನ, ಕರುಗಳಿಗೆ ಎಷ್ಟು ಪ್ರಾಮುಖ್ಯತೆ ಇತ್ತು ಎಂದರೆ ವೇದಗಳ ನಾಗರಿಕತೆಯಲ್ಲಿ, ಅಂದ್ರೆ ಋಗ್ವೇದದಲ್ಲಿ ಜಾನುವಾರುಗಳು ಯಾರ ಹತ್ರ ಹೆಚ್ಚು ಇರ್ತವೆ ಅವರೇ ರಿಚೆಸ್ಟ್ ಪರ್ಸನ್ ಇನ್ ದಟ್ ಟೈಮ್. ಅವರೇ ಅತ್ಯಂತ ಶ್ರೀಮಂತ ವ್ಯಕ್ತಿಗಳು. ಯಾರ ಹತ್ರ ಹೆಚ್ಚಿನ ಹಸುಗಳು, ದನ, ಕರುಗಳು ಇರ್ತವೆ ಅವರೇ ಶ್ರೀಮಂತ ವ್ಯಕ್ತಿಗಳಾಗಿರ್ತಾ ಇದ್ರು. ಹಾಗಾಗಿ ಇಲ್ಲಿ ಹೆಚ್ಚಿನ ವಿಷಯವನ್ನ ಮೀಟಿಂಗ್ ಅಲ್ಲಿ ಏನ್ ಮಾಡ್ತಾ ಇದ್ರು? ತಮ್ಮ ಒಂದು ಸಭೆಯಲ್ಲಿ ಜಾನುವಾರುಗಳ ಬಗ್ಗೆ ಹೆಚ್ಚು ಚರ್ಚೆ ಮಾಡ್ತಾ ಇದ್ರು. ಯಾಕಂದ್ರೆ ಅವರಿಗೆ ಸಮಾಜದಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ಸೇ ಇರ್ಲಿಲ್ಲ. ನಾವು ಜಾತಿ, ಮೇಲ್ಜಾತಿ, ಕೆಳಜಾತಿ, ನೀನ್ ಆ ಧರ್ಮ ಈ ಧರ್ಮ ಕಿತ್ತಾಡ್ತಾ ಇರ್ಲಿಲ್ಲ. ಸರ್, ಧರ್ಮ ಇರ್ಲಿಲ್ಲ ಅಂತಾರೆ. ಹೌದು, ಯಾಕೆ ಅಂತಂದ್ರೆ ಧರ್ಮ ಇತ್ತು. ಆದ್ರೆ ಇವರು ಇಲ್ಲಿ ಋಗ್ವೇದ ಅಂದ್ರೆ ಪೂರ್ವವೇದ ಕಾಲದಲ್ಲಿ ಮೌಢ್ಯ ಇರಲಿಲ್ಲ, ಮೌಢ್ಯತೆಗೆ ಹೆಚ್ಚು ಒತ್ತು ಕೊಡಲಿಲ್ಲ ಅವರು ಪೂರ್ವವೇದ ಕಾಲದಲ್ಲಿ. ಓಕೆ, ಮೌಢ್ಯತೆಗೆ ಹೆಚ್ಚು ಒತ್ತು ಕೊಡೋದಿಲ್ಲ ಅಲ್ಲಿ. ಹಾಗಾಗಿ ಇಲ್ಲಿ ಪ್ರಕೃತಿಯನ್ನ ಪೂಜೆ ಮಾಡ್ತಾ ಇರ್ತಾರೆ. ಗಾಳಿ, ಬೆಂಕಿ, ನೀರು, ಗಿಡ, ಮರ ಇವುಗಳನ್ನೇ ಪೂಜೆ ಮಾಡ್ತಾ ಇರ್ತಾರೆ ಅವರು ಋಗ್ವೇದದಲ್ಲಿ, ಪೂರ್ವವೇದದಲ್ಲಿ. ಹಾಗಾಗಿ ಇಲ್ಲಿ ನಂದು ಆ ಧರ್ಮ ಈ ಧರ್ಮ ಅಂತ ಕಿತ್ತಾಡ ಪ್ರಸಂಗನೇ ಬಂದಿರಲಿಲ್ಲ. ಏನೋ ಸಣ್ಣ ಪುಟ್ಟ ವೈವಾಹಿಕ ಸಂಬಂಧಗಳು ಇರ್ತಾ ಇದ್ವು, ಸಾಮಾಜಿಕ ಸಂಬಂಧಗಳು ಸ್ವಲ್ಪ ಸಣ್ಣ ಪುಟ್ಟ ಮಿಸ್ಟೇಕ್ಸ್ಗಳು ಇದ್ದಾಗ, ಅಂದ್ರೆ ಹೇಳಿಕೊಳ್ಳುವಷ್ಟು ಮಟ್ಟಿಗೆ ಒಂದು ಕಿತ್ತಾಟ ಇರ್ಲಿಲ್ಲ. ಒಂದು ವೇಳೆ ಕಿತ್ತಾಟ ಇದ್ರೆ ಯಾವ ತರ ಇರ್ತಿತ್ತು, ಯಾವ ವಿಷಯಕ್ಕೆ ಇರ್ತಾ ಇತ್ತು ಅಂದ್ರೆ ಒಂದೇ ಒಂದು ವಿಷಯ, ದಟ್ ಈಸ್ ಅ ಲೈವ್ ಸ್ಟಾಕ್ಸ್. ಏನೋ ಲೈವ್ ಸ್ಟಾಕ್ಸ್, ಇಟ್ ಮೀನ್ಸ್ ಜಾನುವಾರುಗಳಿಗೆ ಸಂಬಂಧಪಟ್ಟಂಗೆ ಯುದ್ಧಗಳು ಆಗ್ತಾ ಇದ್ವು ಆ ಟೈಮಲ್ಲಿ. ಇನ್ ಕೇಸ್ ಆಗಿದ್ರೆ, ಏನಾದ್ರೂ ಜಗಳಗಳು ಆಗಿದ್ರೆ ಆ ಟೈಮಲ್ಲಿ ಜಾನುವಾರುಗಳಿಗೋಸ್ಕರ ಮಾತ್ರ ಆಗ್ತಾ ಇತ್ತು. ಆಮೇಲೆ ಹಾಗಾಗಿ ಈ ಸಮಿತಿಯಲ್ಲಿ ಅವರು ಚರ್ಚೆ ಮಾಡ್ತಕ್ಕಂಥ ವಿಚಾರವು ಜಾನುವಾರುಗಳ ಕುರಿತಂತೆ ಆಗಿರ್ತಾ ಇತ್ತು. ಏನೋ ಜಾನುವಾರುಗಳ ಕುರಿತಂತೆ ಆಗಿರ್ತಾ ಇತ್ತು. ಅದೇ ರೀತಿ ನೋಡಿ, ಆಮೇಲೆ ಅಥರ್ವ ವೇದವು ಸಮಿತಿಯ ಪರವಾಗಿ ಬ್ರಾಹ್ಮಣ ಪುರೋಹಿತ ಪ್ರಾರ್ಥನೆಯನ್ನು ಒಳಗೊಂಡಿತ್ತು. ಈ ಅಥರ್ವ ವೇದದಲ್ಲಿ ಇದು ನಂತರ ವೇದ ಕಾಲದಲ್ಲಿ ಬರುತ್ತೆ. ಡೋಂಟ್ ವರಿ ಅಬೌಟ್ ದಿಸ್, ಓಕೆ, ಐ ವಿಲ್ ಎಕ್ಸ್ಪ್ಲೇನ್ ಲೇಟರ್. ಓಕೆ, ನಂತರ ವೇದ ಕಾಲದಲ್ಲಿ ಇದು ಬರುತ್ತೆ. ಇನ್ನು ನೋಡಿ ಇದು ಸಮಿತಿ, ಇದೇನು ಸಮಿತಿ ನೋಡಿ. ಉಮೇನ್ ಇಲ್ಲಿ ಇದ್ದಾಳೆ ಸಭೆಯಲ್ಲಿ, ಅಥವಾ ಪ್ರಮುಖ ಒಂದು ಪಾತ್ರ ವಹಿಸಿ ಇಲ್ಲಿ ಮಹಿಳೆಯನ್ನ ಕೂರಿಸ್ಕೊಂಡಿದ್ದಾರೆ. ಓಕೆ ನೋಡಿ, ಇದು ನಮ್ಮ ಭಾರತದ ಇತಿಹಾಸವಲ್ಲದೆ. ಹಾಗಾದ್ರೆ ಇವತ್ತಿನ ಒಂದು ಸಮಾಜ ಕೆಡಲಿಕ್ಕೆ ಕಾರಣ ಏನು? ದಟ್ ಈಸ್ ಉತ್ತರ ವೇದ ಕಾಲ. ಇವತ್ತಿಗೆ ಏನೆಲ್ಲ ಆಚಾರ ವಿಚಾರಗಳು, ಕೆಟ್ಟ ಒಂದು ಸಂಗತಿಗಳು ಇದಾವೆ ನಮ್ಮಲ್ಲಿ, ಜಾತಿ, ಧರ್ಮ, ಆಮೇಲೆ ಅಸ್ಪೃಶ್ಯತೆ, ದಲಿತರು, ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಸ್ತ್ರೀಯರು, ಮಹಿಳೆ, ನೀನು ಸ್ವಲ್ಪ ನಮ್ಗಿಂತ ಕಡಿಮೆ ಪವರ್ ಇದೆ ನಿನ್ಗೆ, ಓಕೆನಾ, ನಾವೇ ಪ್ರಾಮುಖ್ಯತೆ ವಹಿಸ್ಕೊಂಡಿದೀವಿ ಇಲ್ಲಿ, ನಾವೇ ಪುರುಷರೇ ಮೇನ್ ಆಗಿ, ಓಕೆನಾ, ನಮ್ದೇ ನಡಿಬೇಕು, ಮಹಿಳೆಯರದ್ದು ಏನು ನಡೆಯಂಗಿಲ್ಲ ಅನ್ನೋ ತರಹ ಯಾಕಾಗಿದೆ ಇವತ್ತಿನ ಪರಿಸ್ಥಿತಿಯಲ್ಲಿ?
ಅದನ್ನು ನಾವು ನೋಡ್ತಕ್ಕಂಥ ಕೆಲಸ ಎಲ್ಲಿ ಮಾಡಬೇಕು? ಉತ್ತರ ವೇದ ಕಾಲದಲ್ಲಿ. ಇದೆಲ್ಲ ನಮ್ಗೆ ಹೇಳಿಕೊಡ್ತಕ್ಕಂಥದ್ದು ಉತ್ತರ ವೇದ ಕಾಲದಲ್ಲಿ ಹೇಳ್ಕೊಡುತ್ತೆ. ಓಕೆ, ಯಾಕಿದೆಲ್ಲ ಹಿಂಗಾಯ್ತು ಅಂತ, ಸಮಾಜ ಸ್ಥಿತಿಗತಿ ಹಾಕಿಷ್ಟು ಕೆಟ್ಟು ಅಂತ ಹೇಳ್ಕೊಡದೆ ಉತ್ತರ ವೇದ ಕಾಲದಲ್ಲಿ. ಪೂರ್ವವೇದ ಕಾಲದಲ್ಲಿ ನೋಡಿ, ಪೂರ್ವವೇದ ಕಾಲದಲ್ಲಿ ಒಂದು ಕಪ್ಪು ಚುಕ್ಕೆಯನ್ನು ನಾವು ನೋಡಿದಿಲ್ಲ. ಸಾಮಾಜಿಕವಾಗಿ ಹೇಳೋದಾದ್ರೆ, ಸಾಮಾಜಿಕವಾಗಿ ಯಾವುದೇ ದುರ್ಘಟನೆಗಳು, ಕೆಟ್ಟ ವಿಚಾರಗಳು ನಾವು ಪೂರ್ವವೇದ ಕಾಲದಲ್ಲಿ ಕಾಣೋದಿಲ್ಲ. ಎಲ್ಲವೂ ಕೂಡ ಉತ್ತರ ವೇದ ಕಾಲದಲ್ಲಿ ಸಮಾಜದ ಒಂದು ಸ್ಥಿತಿಗತಿಗಳು ಕೆಟ್ಟು ಹೋಗಿ ನಂತರ ಚೇಂಜ್ ಆಗ್ತವೆ ಅಂತ ಹೇಳ್ಬೋದು. ಕೆಲವು ಒಳ್ಳೆ ವಿಚಾರಗಳು ಇದಾವೆ, ಅದು ಸೆಕೆಂಡರಿ. ಬಹಳಷ್ಟಾಗಿ ಹೇಳಂತಂದ್ರೆ ಇಲ್ಲಿ ಚೇಂಜಸ್ ನೋಡ್ಬೋದು ನಾವು, ಸಮಾಜದ ಪದ್ಧತಿಗಳನ್ನ ಇಲ್ಲಿ ಚೇಂಜಸ್ ನೋಡ್ಬೋದು ನಾವು. ಓಕೆ, ಆಮೇಲೆ ನೋಡಿ ಸಮಿತಿ ಬಗ್ಗೆ ಹೇಳೋದಾದ್ರೆ ಇನ್ನೊಂದು, ಈ ಸಮಿತಿಯು ಒಂದು ಜಾನಪದ ಸಭೆ, ಇದು ಒಂದು ರೀತಿ ಜಾನಪದ ಸಭೆಯಾಗಿತ್ತು. ಓಕೆ, ಇದರಲ್ಲಿ ಬುಡಕಟ್ಟಿನ ಜನರು ಮತ್ತು ಬುಡಕಟ್ಟು ವ್ಯಾಪಾರಿ ವಹಿವಾಟ ನಡೆಸಲು ಸೇರುತ್ತಿದ್ದರು. ಸರ್, ಇಲ್ಲಿ ಬುಡಕಟ್ಟು ಜನಾಂಗ ಅಂತ ಯಾಕೆ ಬಂತು ಅಂತ ನೋಡೋದಾದ್ರೆ, ಇಲ್ಲಿ ನಿಮ್ಗೆ ಹಿನ್ನೆಲೆ ಸ್ವಲ್ಪ ಮಟ್ಟಿಗೆ ಹಿನ್ನೆಲೆ ನೋಡೋದಾದ್ರೆ, ಆರ್ಯರು ಮೂಲವಾಗಿ ಅವರು ಬುಡಕಟ್ಟು ಜನಾಂಗದವರು. ಯಾರು? ಆರ್ಯರು. ಅವರು ಮೂಲವಾಗಿ ಬುಡಕಟ್ಟು ಜನಾಂಗದವರು. ಓಕೆನಾ? ಆ ಕಡೆ ಮೆಸೊಪೊಟೋಮಿಯಿಂದ ಬರ್ತಾರೆ, ನಮ್ಮ ಒಂದು ಭಾರತಕ್ಕೆ ವಲಸೆ ಬರ್ತಾರೆ ಅವರು. ಅವ್ರದ್ದು ವಲಸೆ ಒಂದೊಂದು ವಿಚಿತ್ರವಾಗಿದೆ ಬಿಡಿ, ಒಂದೊಂದು ಪ್ಲೇಸ್ ಅಲ್ಲೇ ತಂಗಿಕೊಂಡು ಬರ್ತಾರೆ ಅವರು. ಓಕೆನಾ? ಖೈಬರ್ ಮತ್ತು ಬೋಲಾನ್ ಪಾಸ್ ಮೂಲಕ ಬರ್ತಾರೆ, ಕಣಿವೆ ಮೂಲಕ ಬರ್ತಾರೆ ನಮ್ಮ ಭಾರತಕ್ಕೆ, ವಾಯು ಭಾರತವನ್ನು ಎಂಟ್ರಿ ಮಾಡ್ತಾರೆ ಅವರು. ಇವರು ಆರ್ಯರು ಎಂದರೆ ಇವರು ಬುಡಕಟ್ಟು ಜನಾಂಗದ ಗುಂಪುಗಳು. ಇಲ್ಲಿ ಬರೀ ಒಂದೇ ಗುಂಪು ಬರೋದಿಲ್ಲ, ನಾನಾ ರೀತಿಯ ಬುಡಕಟ್ಟು ಜನಾಂಗಗಳು ಬರ್ತವೆ. ಒಂದೇ ಬುಡಕಟ್ಟು ಜನಾಂಗದ ಹೆಸರು ಇರುವುದಿಲ್ಲ. ಆರ್ಯರು ಅನ್ನೋದು ಅದು ಒಂದು ಗುಂಪು. ಆ ಗುಂಪಿನಲ್ಲಿ ಸಾಕಷ್ಟು ರೀತಿಯ ಡಿಫರೆಂಟ್ ಆಗಿರ್ತಕ್ಕಂಥ ಬುಡಕಟ್ಟು ಜನಾಂಗದವರು ಇದ್ದರು. ಆ ಬುಡಕಟ್ಟು ಜನಾಂಗದಲ್ಲಿ ಒಂದು ಬುಡಕಟ್ಟು ಜನಾಂಗ, ಅದುವೇ ಭರತ ಬುಡಕಟ್ಟು ಜನಾಂಗ ಬಲಿಷ್ಠವಾಗಿತ್ತು ಎಂದರೆ ಇಲ್ಲ. ನಾ ಹೇಳಿದಲ್ಲ, ಆರ್ಯರು ಎಂದರೆ ಅವರು ಮೂಲವಾಗಿ ಅವರ ಒಂದು ಹೆಸರು ಅಂತ ಹೇಳ್ಬೋದು, ಆ ಗುಂಪಿನ ಹೆಸರು ಆರ್ಯರು. ಆದ್ರೆ ಆ ಆರ್ಯರಲ್ಲಿ ಬರ್ತಕ್ಕಂಥದ್ದು ಬುಡಕಟ್ಟು ಜನಾಂಗಗಳು ಸಾಕಷ್ಟು ಇದ್ದರು. ಆ ಬುಡಕಟ್ಟು ಜನಾಂಗದಲ್ಲಿ ಭರತ ಬುಡಕಟ್ಟು ಜನಾಂಗ ಅನ್ನೋದು ಬಹಳಷ್ಟು ಬಲಿಷ್ಠವಾಗಿತ್ತು. ಓಕೆ, ಈ ಭರತ ಬುಡಕಟ್ಟು ಜನಾಂಗ ಏನ್ ಹೇಳುತ್ತೆ ಅದನ್ನ ಎಲ್ಲರೂ ಕೂಡ ಪಾಲನೆ ಮಾಡ್ತಾ ಇದ್ರು. ಉಳಿದೆಲ್ಲ ಬುಡಕಟ್ಟು ಜನಾಂಗದವರು ಪಾಲನೆ ಮಾಡ್ತಾ ಇದ್ರು. ಹಾಗಾಗಿ ಇಲ್ಲಿ ಏನಂತಂದ್ರೆ, ಈ ಭರತ ಬುಡಕಟ್ಟು ಜನಾಂಗದಿಂದ ನಮ್ಮ ಭಾರತಕ್ಕೆ ಭಾರತ ಅನ್ನೋ ಹೆಸರು ಬಂದಿದೆ ಅಂತ ನಮ್ಮ ಇತಿಹಾಸಕಾರರು ಕೆಲವರು ಹೇಳ್ತಾರೆ. ಕೆಲವರು ಭರತ ಇಲ್ಲಿ ರಾಮನ ತಮ್ಮ ಭರತ, ಆತನಿಂದ ಕೂಡ ಹೆಸರು ಬಂದಿದೆ ಅಂತ ಹೇಳ್ತಾರೆ. ಓಕೆನಾ? ಆಮೇಲೆ ಇನ್ನೊಂದೇನು, ಜೈನ ಧರ್ಮದಲ್ಲಿ ಪಾರ್ಶ್ವನಾಥನ ಮಕ್ಕಳು ಭರತ ಬಾಹುಬಲಿ ಬರ್ತಾರೆ, ಅವರಿಂದ ಕೂಡ ಭಾರತ ಅನ್ನೋ ಹೆಸರು ಬಂದಿದೆ ಅಂತೇಳಿ ಯಾರು ಹೇಳ್ತಾರೆ? ಜೈನ ಧರ್ಮದವ್ರು ಹೇಳ್ತಾರೆ. ಇಲ್ಲಿ ಭಾರತ ಅನ್ನೋದ್ರ ಬಗ್ಗೆ ಬೇಡ ಚರ್ಚೆ, ಬೇಡ ಜಾಸ್ತಿ, ಅದು ಇತಿಹಾಸದಲ್ಲಿ ನೋಡೋಣ. ಜಸ್ಟ್ ನಿಮ್ಗೆ ಕ್ಲೂ ಕೊಟ್ಟೆ. ಆಮೇಲೆ ನೋಡಿ, ಇಲ್ಲಿ ಬುಡಕಟ್ಟು ಜನಾಂಗದವರು ಏನ್ ಮಾಡ್ತಾ ಇದ್ರು? ವ್ಯಾಪಾರ ವಹಿವಾಟು ನಡೆಸಲು ಸೇರುತ್ತಿದ್ದರು ಈ ಸಭೆಯಲ್ಲಿ. ಇಲ್ಲಿ ಏನಾದ್ರೂ ಚರ್ಚೆ ಮಾಡಿದ್ರೆ ವ್ಯಾಪಾರ ವಹಿವಾಟಿನ ಬಗ್ಗೆ ಇವ್ರು ಚರ್ಚೆ ಮಾಡ್ತಾ ಇದ್ರು ಇಲ್ಲಿ ಸಮಿತಿಯಲ್ಲಿ. ಅದು ಬಿಟ್ರೆ ಜಾನುವಾರುಗಳ ಬಗ್ಗೆ, ವ್ಯಾಪಾರ ಅಂದ್ರೇನೆ ಅವ್ರದ್ದು ಜಾನುವಾರನೇ ಒಂದು ವ್ಯಾಪಾರ ಅವ್ರದ್ದು. ಯಾರು ಹೆಚ್ಚಿಗೆ ಜಾನುವಾರುಗಳನ್ನ ಸಾಕ್ತಾರೆ ಅವರು ಶ್ರೀಮಂತರಾಗ್ತಾ ಇದ್ರು. ಹಾಗಾಗಿ ಅವರು ಒಂದು ದನ ಕರುಗಳಿಗೆ, ಹಸುಗಳಿಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು. ಇಂದ ಋಗ್ವೇದಿಕ ಪೀರಿಯಡ್. ಆಮೇಲೆ ಇದು ತಾತ್ವಿಕ ವಿಷಯಗಳನ್ನು ಚರ್ಚಿಸಿತು ಮತ್ತು ಧಾರ್ಮಿಕ ಸಮಾರಂಭಗಳನ್ನು ಮತ್ತು ಪ್ರಾರ್ಥನೆಗಳಿಗೆ ಸಂಬಂಧಿಸಿದೆ. ಇಲ್ಲಿ ಏನಂತಂದ್ರೆ, ಇಲ್ಲಿ ಎಲ್ಲಾ ವಿಚಾರಗಳನ್ನ ಧಾರ್ಮಿಕವಾಗಿ ಚರ್ಚಿಸಿದ್ರು. ಒಂದು ರೀತಿ ಏನಂತಂದ್ರೆ, ಇಲ್ಲಿ ಫಿಲಾಸಫಿಕಲ್ ಇಶ್ಯೂಗಳನ್ನ ಡಿಸ್ಕಸ್ ಮಾಡ್ತಾ ಇದ್ರು. ಸಮಿತಿಯಲ್ಲಿ ಎಲ್ಲ ವಿಚಾರಗಳನ್ನ ಡಿಸ್ಕಸ್ ಮಾಡ್ತಾ ಇದ್ರು ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅವರು ಪ್ರಮುಖವಾಗಿ ಡಿಸ್ಕಸ್ ಮಾಡಿದ್ದು ಜಾನುವಾರುಗಳು ಮತ್ತು ಬುಡಕಟ್ಟು ಜನಾಂಗದ ವ್ಯಾಪಾರ ವಹಿವಾಟಿನ ಕುರಿತಾಗಿತ್ತು. ಆಮೇಲೆ ರಾಜನ್ ಅವರು ಸಮಿತಿಯಿಂದ ಆಯ್ಕೆ ಆದರು ಮತ್ತು ಮರು ಆಯ್ಕೆ ಆದರು ಎಂದು ಉಲ್ಲೇಖ ಇದೆ. ರಾಜನ್ ಅವರಿಗೆ ಇಲ್ಲಿ ಎಲೆಕ್ಟ್ ಆದಂತ ಒಬ್ಬ ಮುಖ್ಯಸ್ಥ, ಸಮಿತಿಯ ಮುಖ್ಯಸ್ಥ. ಆದ್ರೆ ಇವರು ಮರು ಆಯ್ಕೆ ಆಗಬಹುದಿತ್ತು. ಆದ್ರೆ ಇನ್ನೊಂದೇನಪ್ಪ ಅಂತಂದ್ರೆ, ಇಲ್ಲಿ ಅಲ್ಲಿನ ಜನರಿಗೆ ಎಷ್ಟರ ಮಟ್ಟಿಗೆ ಪವರ್ ಇತ್ತು ಅಂತಂದ್ರೆ, ಈ ರಾಜನಿದನಲ್ಲ ಸಮಿತಿಯ ಮುಖ್ಯಸ್ಥ, ಇವನನ್ನ ಮನಸ್ಸು ಮಾಡಿದ್ರೆ ಅವ್ರು ಒಂದೇ ದಿನದಲ್ಲಿ ಕೆಳಗಿಳಿಸಬಹುದಾಗಿತ್ತು. ಅವನು ಸರಿ ಇಲ್ಲ, ಅವ್ನಿಗೆ ಯಾಕೋ ಮೈಂಡ್ ಸೆಟ್ ಸರಿ ಇಲ್ಲ, ಒಂಥರ ಸೈಕೋ ತರ ಆಡ್ತಾ ಇದ್ದಾನೆ ರಾಜನ್. ಯಾವ ಜನರಿಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ಏನಾದ್ರೂ ಜನರ ಮನಸ್ಸಲ್ಲಿ ಎಲ್ಲರಲ್ಲೂ ಬಂತು ಅಂತಂದ್ರೆ, ಅವ್ರು ಮತ್ತೆ ಎಲೆಕ್ಷನ್ ಮಾಡಿ ಇವನನ್ನ ಸೋಲಿಸಿ ಬೇರೆಯವ್ರನ್ನ ಎಲೆಕ್ಟ್ ಮಾಡ್ತಕ್ಕಂಥ ಕೆಲಸ ಮಾಡಿ ಆ ಒಂದು ಎಲೆಕ್ಟ್ ಆದಂತ ವ್ಯಕ್ತಿಯನ್ನ ತಂದು ರಾಜನ್ ಎಂಬ ಪಟ್ಟವನ್ನ ಕಟ್ತಾ ಇದ್ರು. ಅವನನ್ನ ರಾಜನನ್ನಾಗಿ ಮಾಡ್ತಾ ಇದ್ರು. ಓಕೆ, ಈ ಸಮಿತಿಯ ನಿರ್ಧಾರ ಇಲ್ಲಿ ಕೂಡ ಬಹಳಷ್ಟು ಪ್ರಮುಖವಾಗಿದೆ. ಆಮೇಲೆ ವಿಧಾತ ಎಂದರೆ ಏನು? ವಿಧಾತ ಎಂಬುದರ ಒಂದು ಅರ್ಥ
ಇದೇನಂತಂದ್ರೆ ಈ ಸಭೆಯಲ್ಲಿ ಏನ್ ಮಾಡ್ತಾರೆ, ಇದು ಹಿರಿಯರ ಸಭೆ. ಆಮೇಲೆ ಸಮಿತಿ ಏನಪ್ಪಾ ಅಂತಂದ್ರೆ ಇದು ಪ್ರಮುಖವಾದ ಒಂದು ಸ್ಥಾನ, ಲೋಕಸಭೆಗೆ ಕಂಪೇರ್ ಮಾಡುದು. ವಿಧಾತ ಅಂದ್ರೆ ಸಾಮೂಹಿಕ ಸಮಸ್ಯೆಗಳನ್ನ ಇದು ನಿರ್ಧಾರ ಮಾಡ್ತಾ ಇತ್ತು. ಅಂದ್ರೆ ಲೋಕಲ್ ಆಗಿರ್ತಕ್ಕಂತ ಒಂದು ಗ್ರಾಮದಲ್ಲಿ ಇರ್ತಕ್ಕಂತ ಏನು ಒಂದು ವಾರ್ಡಿನಲ್ಲಿ ಇರ್ತಕ್ಕಂತ ಸಮಸ್ಯೆಗಳನ್ನ ಲೋಕಲ್ ಆಗಿ ಈ ತಾಲೂಕು ಮಟ್ಟದಲ್ಲಿ ತಾಲೂಕು ಮಟ್ಟಕ್ಕೆ ಹೋಗದಂತೆ ಗ್ರಾಮದಲ್ಲೇ ಈ ವಿಧಾತದ ಒಂದು ಗುಂಪು ಇರ್ತಾ ಇತ್ತು. ಆ ವಿಧಾತದ ಗುಂಪು ಇಲ್ಲಿ ಒಂದು ಊರಲ್ಲಿ ಅಥವಾ ಒಂದು ವಾರ್ಡ್ ಅಲ್ಲಿ ಏನಾದ್ರೂ ಗಂಡ ಹೆಂಡತಿ ಮಧ್ಯೆ ಜಗಳ ಬಂದವು, ವೈವಾಹಿಕ ಕಲಹಗಳಾದವು, ಸಾಮಾಜಿಕ ಒಂದು ಕಲಹಗಳಾದವು ಅಂತಂದ್ರೆ ಅವರ ಒಂದು ಏನು ಸಮಸ್ಯೆಯನ್ನ ಬಗೆಹರಿಸುವಂತ ಕೆಲಸ ಈ ವಿಧಾತ ಅನ್ನೋ ಒಂದು ಗುಂಪು ಮಾಡ್ತಾ ಇದೆ. ಓಕೆನಾ? ವಿಧಾತ ನೋಡಿ, ದ ವಿಧಾತ ವಾಸ್ ಫಾರ್ಮ್ ಅಸೆಂಬ್ಲಿ ರೆಫರ್ಡ್ 120 ಟೈಮ್ಸ್ ನ ಋಗ್ವೇದಕ. 122 ಸಲ ಋಗ್ವೇದದಲ್ಲಿ ಈ ಒಂದು ಪದವನ್ನ ಮೆನ್ಷನ್ ಮಾಡಿದ್ದಾರೆ, ಬಹಳಷ್ಟು ಇಂಪಾರ್ಟೆಂಟ್. ಆಮೇಲೆ ನೋಡಿ, ವೇದ 22 ಟೈಮ್ಸ್ ಅಥರ್ವೇದ. ಅಥರ್ವೇದದಲ್ಲಿ 22 ಬಾರಿ ಇದರ ಒಂದು ಉಲ್ಲೇಖ ಆಗಿದೆ ಆ ಗ್ರಂಥದಲ್ಲಿ ಅಂತ. ಟ್ರಾನ್ಸ್ಲೇಟೆಡ್ ಆಸ್ ಅ ಫ್ಯಾಮಿಲಿ ಕೌನ್ಸಿಲ್, ಇದನ್ನ ಫ್ಯಾಮಿಲಿ ಕೌನ್ಸಿಲ್ ಅಂತ ಕೂಡ ಕರಿತಾ ಇದ್ರು. ವಿಧಾತ ಅದೇ ಹೇಳಲ್ಲ, ಅಂದ್ರೆ ಕೌಟುಂಬಿಕ ಒಂದು ಸಮಸ್ಯೆಗಳನ್ನು ಕೂಡ ಇಲ್ಲಿ ಚರ್ಚೆ ಮಾಡ್ತಾ ಇದ್ರು. ಇಲ್ಲಿ ಕುಟುಂಬ ಕೌನ್ಸಿಲ್ ಎಂದು ಭಾಷಾಂತರಿಸಲಾಗಿದೆ. ವಿಧಾತವು ಮಹಿಳೆಯರು ಮತ್ತು ಹಿರಿಯರನ್ನು ಭಾಗವಹಿಸನ್ನು ಒಳಗೊಂಡಿತ್ತು. ಇಲ್ಲಿ ಮಹಿಳೆ ಮತ್ತು ಹಿರಿಯರು ಎಲ್ಲರೂ ಕೂಡ ಇದ್ರು, ಮಿಕ್ಸ್ ಇದ್ರು ಇಲ್ಲಿ ವಿಧಾತದಲ್ಲಿ. ಇವ್ರು ಏನಿಲ್ಲ, ಇವ್ರ ಕೆಲಸ ಏನು, ಲೋಕಲ್ ಲೆವೆಲ್ ಅಲ್ಲಿ ಒಂದು ಸಮಸ್ಯೆಗಳನ್ನ ಬಗೆಹರಿಸತಕ್ಕಂತ ಕೆಲಸ ಮಾಡೋದು. ಸಮಿತಿ ಅಂದ್ರೆ ಇಟ್ಸ್ ಅ ಹೆಡ್ ಆಫ್ ದಿ ಎಂಟೈರ್ ಒಂದು ರೀಸನ್ ಅಂತ. ಸಮಿತಿ ಕೆಲಸ ಏನು, ಇದು ಫಾರ್ ಎಕ್ಸಾಂಪಲ್ ಸಮಿತಿ ಎಂದರೆ ಇಲ್ಲಿ ನಮ್ಮ ದೇಶ ಅನ್ಕೊಳ್ಳಿ, ಭಾರತದಲ್ಲಿ ಪ್ರಧಾನಿ ಇರ್ತಾರಲ್ಲ, ಈಗ ಲೋಕಸಭೆ ಇದೆಯಲ್ಲ ಭಾರತದಲ್ಲಿ, ಆ ಲೋಕಸಭೆ ಅನ್ಕೊಳ್ಳಿ. ಈ ವಿಧಾತ ಅಂದ್ರೆ ನಿಮ್ಮ ಒಂದು ಸಣ್ಣ ಹಳ್ಳಿಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಇದು ಬಗೆಹರಿಸ್ತಾ ಇತ್ತು ಅಂತ ಅವತ್ತಿನ ಟೈಮಲ್ಲಿ. ಅಂದ್ರೆ ಸಾಕಷ್ಟು ಹಳ್ಳಿಗಳಿರ್ತಾವಲ್ಲ, ಹಳ್ಳಿಗಳಿಗೆ ಎಲ್ಲ ಒಂದು ಹಳ್ಳಿಗಳಿಗೆ ಹೆಡ್ ಆಗಿ ಸಮಿತಿ ಇತ್ತು. ಒಂದೊಂದು ಹಳ್ಳಿಯಲ್ಲಿ ಪ್ರತ್ಯೇಕವಾಗಿ ವಿಧಾತ ಅನ್ನೋ ಒಂದು ಗುಂಪು ಕೂಡ ಇತ್ತು. ಈ ವಿಧಾತದವರು ಏನ್ ಮಾಡ್ತಾ ಇದ್ರು, ಅಲ್ಲಿನ ಒಂದು ಪ್ರಮುಖ ಸಣ್ಣ ಪುಟ್ಟ ಒಂದು ಸಮಸ್ಯೆಗಳನ್ನ ಬಗೆಹರಿಸುವಂತ ಕೆಲಸ ಮಾಡ್ತಾ ಇದ್ರು. ಆಮೇಲೆ ನೋಡಿ, ವಿಧಾತ ಸಾಮೂಹಿಕವಾಗಿ ಅಗ್ನಿ ಮತ್ತು ಇಂದ್ರ ಮುಂತಾದ ವೈದಿಕ ದೇವತೆಗಳನ್ನು ಪೂಜಿಸಿದರು, ಪವಿತ್ರ ಆಹಾರವನ್ನು ಅರ್ಪಿಸಿದರು ಮತ್ತು ಅವರ ಸ್ತುತಿಗಳನ್ನು ಹಾಡ್ತಾರೆ. ವಿಧಾತದಲ್ಲಿ ಇವರು ಸಾಮೂಹಿಕವಾಗಿ ಅಂದ್ರೆ ಹೆಚ್ಚಾಗಿ ಇವರು ಅಗ್ನಿದೇವರು ಅಂದ್ರೆ ಬೆಂಕಿ ಅಂತೀವಲ್ಲ, ಅಗ್ನಿದೇವರು ಮತ್ತು ಇಂದ್ರ ದೇವರನ್ನು ಪೂಜೆ ಮಾಡ್ತಾ ಇರ್ತಾರೆ. ಓಕೆ, ಪವಿತ್ರ ಆಹಾರವನ್ನು ಕೂಡ ಅವರು ಪೂಜೆ ಮಾಡ್ತಾ ಇರ್ತಾರೆ, ಅಂದ್ರೆ ತಿಂತಾ ಇರ್ತಾರೆ, ಸ್ತುತಿ ಮಾಡ್ತಾ ಇರ್ತಾರೆ. ಅದೇ ರೀತಿ ನೋಡಿ, ಸಾಂದರ್ಭಿಕವಾಗಿ ವಿಧಾತನು ಆಡಲು ಮತ್ತು ಗಾಯನವನ್ನು ಮುಂದಿಸಲು ಒಬ್ಬ ಪುರೋಹಿತನನ್ನು ಆರಿಸಿಕೊಳ್ತಾನೆ. ಓಕೆನಾ, ಅಲ್ಲಿ ಒಬ್ಬ ಬ್ರಾಹ್ಮಣ ವ್ಯಕ್ತಿಯನ್ನು ಕೂಡ ಅಲ್ಲಿ ಇಟ್ಕೊಂಡಿರ್ತಾರೆ. ಆಮೇಲೆ ನೋಡಿ, ಆರಿಸಿಕೊಂಡು ಅರ್ಪಣೆಗಳು ಆಡುಗಳಿಗೆ ಪ್ರತಿಯಾಗಿ ಇವಾಗ ಬ್ರಾಹ್ಮಣ್ಸ್ ಅವಾಗ ಎಲ್ಲ ಇವಾಗ ಏನು ಯಜ್ಞ ಹಾಗಾದಿಗಳನ್ನ ಮಾಡ್ತಾ ಇದ್ರು, ಗಾಯನಗಳನ್ನ ಮಾಡ್ತಾ ಇದ್ರು. ಅದರ ಜೊತೆಗೆ ಇವರು ಒಂದು ರೀತಿ ದಕ್ಷಿಣೆಗಳನ್ನ ಪಡ್ಕೊಳ್ತಾ ಇದ್ರು ಅಂತ ಗೊತ್ತಿದೆ ನಮಗೆ, ಭಾರತದ ಇತಿಹಾಸದಲ್ಲಿ ಇದೆ ಇದೆಲ್ಲ. ಆಮೇಲೆ ನೋಡಿ, ಪ್ರತಿಯಾಗಿ ಅಗ್ನಿ ಮತ್ತು ಇಂದ್ರನು ಸಂಪತ್ತು ಮತ್ತು ಧೈರ್ಯಶಾಲಿ ಪುತ್ರರನ್ನು ಒದಗಿಸುತ್ತಾನೆ ಎಂದು ವಿಧಾತ ಆಶಿಸಿದರು. ಇಲ್ಲೇನಂತಂದ್ರೆ ಅಗ್ನಿದೇವರು ಮತ್ತೆ ಇಂದ್ರದೇವರನ್ನು ಪೂಜಿಸುವುದರಿಂದ ಇವರಿಗೆ ಧೈರ್ಯಶಾಲಿ ಪುತ್ರರನ್ನು ಕೊಡ್ತಾರೆ ಅನ್ನೋದು ಇವರ ನಂಬಿಕೆ ಆಗಿತ್ತು, ವಿಧಾತ ನಂಬಿಕೆ. ಓಕೆನಾ. ಆಮೇಲೆ ನೋಡಿ, ಇಲ್ಲೊಂದು ಕೆಳಗೆ ಮೇಲೆ ಬಂದಿದ್ದು, ಇಲ್ಲಿ ಶತಮಾನಗಳ ನಂತರ ವಿಧಾತದ ಉಲ್ಲೇಖಗಳು ಕ್ರಮೇಣ ಕಣ್ಮರೆಯಾಗ್ತವೆ. ಅದೇನಲ್ಲ, ಇದು ಒಂದೇ ಅಲ್ಲ, ಸಭೆ ಆಯ್ತು ಅಥವಾ ಸಮಿತಿ ಆಯ್ತು, ಎರಡು ವಿಧಾತ ಎಲ್ಲವೂ ಕೂಡ ಪೂರ್ವವೇದ ಕಾಲದ ನಂತರ ಬರ್ತಕ್ಕಂಥ ಒಂದು ಟೈಮಲ್ಲಿ ಪ್ರಾಮುಖ್ಯತೆ ಕಡಿಮೆ ಆಗುತ್ತೆ, ಒಂದು ರೀತಿ ಕ್ಷೀಣಿಸ್ತಾವ ಅಂತ ಹೇಳ್ಬೋದು. ಅವನತಿ ಹೊಂದ್ತವೆ. ಇಲ್ಲಿ ನೋಡಿ, ದ ಹೆಡ್ ಆಫ್ ದಿ ಅಸೆಂಬ್ಲಿ ಯಾರಾಗಿರ್ತಾ ಇದ್ರು, ಹೆಡ್ ಆಫ್ ದಿ ಅಸೆಂಬ್ಲಿ ಸಭ್ಯ ಅಂತ ಕರಿತಾ ಇದ್ರು. ಆಮೇಲೆ ಸಭ್ಯ ಮೀನ್ಸ್ ಸಭಾಪತಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹೆಡ್ ಆಫ್ ದಿ ವಿಧಾತ ಶಮನ ಎಂದು ಕರಿತಾ ಇದ್ರು. ಆಮೇಲೆ ಗ್ರಾಮದ ಮುಖ್ಯಸ್ಥನನ್ನ ಗ್ರಾಮಿಣಿ ಎಂದು ಕರಿತಾ ಇದ್ರು. ಓಕೆ. ಆಮೇಲೆ ನೋಡಿ, ಪೋಸ್ಟ್ ವೇದಿಕ್ ಪೀರಿಯಡ್ ಅಲ್ಲಿ ಹೇಳೋದಾದ್ರೆ, ನಾನು ಹೇಳಿದೆ, ಒಂದೇ ನಿಮಿಷ, ಇಲ್ಲಿ ನೋಡಿ, ಪೋಸ್ಟ್ ವೇದಿಕ್ ಪೀರಿಯಡ್ ಅಂದ್ರೆ ಏನು? ವೇದಗಳ ನಂತರ ಇದು, ವೇದಗಳ ನಂತರ. ಇದನ್ನ ನೀವು ನಂತರ ವೇದ ಕಾಲ ಬರುತ್ತಲ್ಲ, ನಂತರ ವೇದ ಕಾಲ, ಓಕೆನಾ, ಉತ್ತರ ವೇದ ಕಾಲ ಅಂತ ಕೂಡ ಕರಿತೀವಿ. ಓಕೆನಾ, ಲೇಟರ್ ವೇದಿಕ್, ನಂತರ ವೇದ ಕಾಲ. ನಾನು ಹೇಳಿದ್ನಲ್ಲ, ನಂತರ ವೇದಗಳ ಕಾಲ, ವೇದ ಕಾಲ. ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಪಂಚಾಯತ್ ಸಿಸ್ಟಮ್ ಅಂದ್ರೆ ಸ್ಥಳೀಯ ಸರ್ಕಾರದ ಪರಿಸ್ಥಿತಿ ಸ್ವಲ್ಪ ಭಿನ್ನವಾಗುತ್ತೆ ನೋಡಿ. ಇಲ್ಲಿ ಗೌಡ, ಪಟೇಲ, ಕುಲಕರ್ಣಿ, ಪಾಟೀಲ, ಶಾನುಭೋಗ ಅನ್ನೋರು ಇಲ್ಲಿ ಪ್ರಮುಖ ಒಂದು ಸ್ಥಾನವನ್ನು ಪಡ್ಕೊಳ್ತಾರೆ ಪಂಚಾಯತಿ ಸಿಸ್ಟಮ್ ಅಲ್ಲಿ. ಅಲ್ಲಿ ಯಾರಿದ್ರು, ಅಲ್ಲಿ ಸಭೆ ಸಮಿತಿ ಮುಖ್ಯ ಆಗಿತ್ತು, ಎರಡೇ, ಮತ್ಯಾವುದು ಇಲ್ಲ. ವಿಧಾತ ಅನ್ನೋದು ಲೋಕಲ್ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇತ್ತು, ಗಣ ಅನ್ನೋದು ಒಂದು ಪಡೆ ಆಗಿತ್ತು. ಓಕೆನಾ.
ಆದ್ರೆ ಇಲ್ಲಿ ನೋಡಿ ಪೋಸ್ಟ್ ಹೇಳಿದೆ, ನಂತರ ವೇದ ಕಾಲದಲ್ಲಿ ಪರಿಸ್ಥಿತಿ ತುಂಬಾ ಕೆಟ್ಟೋಗುತ್ತೆ ಅಂತ. ಕೆಟ್ಟೋಗುತ್ತೆ ಮೀನ್ಸ್ ಇವರು ಅಧಿಕಾರವನ್ನ ತಾವು ನಿಯಂತ್ರಣ ಮಾಡ್ಕೋತಾರ್ರಿ. ಇಲ್ಲಿ ಯಾರು ಕೆಳವರ್ಗದವರು ಅಥವಾ ಜನರ ಪರವಾಗಿ ಎಲ್ಲರಿಗೂ ಕೂಡ ಒಂದ್ ರೀತಿ ಪ್ರತಿಕ್ರಿಯೆಯನ್ನ ನೀಡ್ತಾ ಇರ್ಲಿಲ್ಲ. ಇವರು ತಮ್ಮ ಅನುಕೂಲಕ್ಕೆ ತಕ್ಕಂಗೆ ಇಲ್ಲಿ ಕೆಲಸಗಳು ಆಗ್ತಾ ಇದ್ವು. ದೌರ್ಜನ್ಯ ಜಾಸ್ತಿ ಆಗ್ತಾ ಇತ್ತು. ಇಲ್ಲಿ ಕೆಳವರ್ಗದ ಜನರ ಮೇಲೆ ದೌರ್ಜನ್ಯವೇ ಇತ್ತು, ಅಥವಾ ಸಾಮಾಜಿಕವಾಗಿ ಕೆಲವು ಏನು ಬಹಳಷ್ಟು ಒಂದ್ ರೀತಿಯ ಸಮಾಜ ಕೆಟ್ಟೋಗಿತ್ತು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಊರಿನ ಮುಖಂಡರು ಪ್ರಮುಖ ಸ್ಥಾನವನ್ನ ಪಡ್ಕೊಳ್ತಾರೆ. ಅಲ್ಲಿ ಸಭೆ ಸಮಿತಿ ಇತ್ತು, ಅವರೇ ಹೆಡ್. ಅಲ್ಲಿ ಯಾರು ಕೂಡ ಏನು ನಾನು ಹೆಡ್, ನಂದೇ ನಡಿಬೇಕಂತ ಇರ್ತಿರ್ಲಿಲ್ಲ. ಆತ ಏನಾದ್ರು ಹೆಡ್ ಆದಾತ ರಾಜನ್ ಅಂತ ಇದ್ನಲ್ಲ, ಆತ ಏನಾದ್ರು ನಾನು ನಂದೇ ನಡಿತೀನಿ, ಸರ್ವಾಧಿಕಾರಿ ಮಾಡ್ತೀನಿ ನಾನು, ಓಕೆನಾ, ಎಲ್ಲರ ಮೇಲೆ ದೌರ್ಜನ್ಯ ಮಾಡ್ತೀನಿ ಅಂದ್ರೆ ನಡೀತಿರ್ಲಿಲ್ಲ. ವಿತಿನ್ ಒಂದು ಡೇ ಅಲ್ಲೇ ಆತನನ್ನ ರಾತ್ರಿ ಎಲೆಕ್ಷನ್ ಮಾಡಿ ಮತ್ತೆ ಕೆಳಗಿಳಿಸ್ತಾ ಇದ್ರು. ಆ ತರ ಒಂದು ಪರಿಸ್ಥಿತಿ ಅಲ್ಲಿತ್ತು. ಬಟ್ ಇಲ್ಲಿ ಹಿಂಗಿಲ್ಲ. ಪೋಸ್ಟ್ ವೇದಿಕ ಪೀರಿಯಡ್ ಅಲ್ಲಿ ಗೌಡ, ಪಾಟೀಲ, ಕುಲಕರ್ಣಿ, ಪಾಟೀಲ ಮತ್ತೆ ಶಾನ್ಭೋಗ ಅನ್ನೋರು ಊರಿನ ಪಂಚಾಯತಿಗೆ ಹೆಡ್ ಆಗ್ತಾರೆ. ಇವರು ಮುಂದುವರಿದ ಭಾಗದಲ್ಲಿ ಇವರ ಮನೆಯಲ್ಲಿ ಬರ್ತಕ್ಕಂಥ ಇವರ ಮಕ್ಕಳು, ಗೌಡನ ಮಗ ಗೌಡನೇ ಆಗ್ತಾನೆ, ಪಾಟೀಲನ ಮಗ ಪಾಟೀಲನೇ ಆಗ್ತಾನೆ, ಕುಲಕರ್ಣಿಯ ಮಗ ಕುಲಕರ್ಣಿನೇ ಆಗ್ತಾನೆ. ಒಂದು ರೀತಿ ವಂಶ ಪಾರಂಪರಿಕವಾಗಿ ಬಂದ್ಬಿಡುತ್ತೆ. ಜನಟಿಕಲಿ ಅವರ ಮನೆಯಲ್ಲೇ ಅವರೇ ಹೆಡ್. ಮತ್ತೆ ಯಾರಿಗೂ ಅಧಿಕಾರ ಇಲ್ಲ. ಇಲ್ಲಿ ಎಲೆಕ್ಷನ್ ಅನ್ನೋದು ಇರ್ಲಿಲ್ಲ. ಬಟ್ ಪೂರ್ವವೇದ ಕಾಲದಲ್ಲಿ ಎಲೆಕ್ಷನ್ ಇತ್ತು. ಎಲೆಕ್ಷನ್ ಮೂಲಕ ಸಭೆಯಲ್ಲಿ ಬರ್ತಕ್ಕಂತ ಒಂದು ಮುಖ್ಯಸ್ಥರನ್ನ ಆಯ್ಕೆ ಮಾಡ್ತಾ ಇದ್ರು. ರಾಜನನ್ನ ಎಲೆಕ್ಷನ್ ಮಾಡ್ತಾ ಇದ್ರು. ರಾಜನಿಗೆ ರಾಜ ಅಲ್ಲ, ರಾಜನ್ ಅಂತ ಕರಿತಾ ಇದ್ರು. ಇದು ಬಹಳ ಸ್ಪಷ್ಟವಾಗಿ ಇಲ್ಲಿ ನಿಮ್ಗೆ, ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಏನಾದ್ರು ರಾಜ ಮತ್ತೆ ರಾಜನ್ ಅಂತ ಕೊಟ್ರೆ ಗೊಂದಲ ಆಗೋ ಸಾಧ್ಯತೆ ಇರುತ್ತೆ. ರಾಜ ಇಸ್ ಡಿಫ್ರೆಂಟ್. ರಾಜ ಅನ್ನೋ ಒಂದು ಪರಿಕಲ್ಪನೆ ಇರ್ಲಿಲ್ಲ ಅಲ್ಲಿ. ರಾಜನ್ ಅಂದ್ರೆ ಈತ ಸರ್ವಾಧಿಕಾರಿ ಅಲ್ಲ, ರಾಜ ಎಂದರೆ ಈತ ಸರ್ವಾಧಿಕಾರಿ ಅಲ್ವಾ. ರಾಜ ಅನ್ನೋ ಡಿಕ್ಟೇಟರ್ಶಿಪ್ ಮಾಡ್ತಾನೆ ರಾಜ. ಬಟ್ ರಾಜನ್ ಅನ್ನೋದು ಹೆಸರು ಏನಿದೆಯಲ್ಲ, ಇದು ಪೂರ್ವವೇದ ಕಾಲದಲ್ಲಿ ಇರ್ತಕ್ಕಂಥ ಸಮಿತಿಯ ಮುಖ್ಯಸ್ಥನಾಗಿದ್ದ. ಓಕೆನಾ. ಎಸ್, ನೋಡಿ ಎಲ್ಲಿ ನೋಡಿ, ಊರಿನ ಗೌಡ, ಕುಲಕರ್ಣಿ, ಪಾಟೀಲ ಮತ್ತೆ ಪಂಚಾಯತ್ ಮುಖ್ಯಸ್ಥರಾಗಿರ್ತಾ ಇದ್ರು. ಇವರನ್ನೇ ನಾವು ಪಂಚರು ಅಂತ ಕರಿತಾ ಇದ್ರು. ಅಂದ್ರೆ ಇಲ್ಲಿ 5 ಜನರು ಇರ್ತಾರೆ, ಇವರು ಪಂಚರ ಅಂತಾರೆ. ಪಂಚರು 5 ಜನ ಇರೋದ್ರ ಕಾರಣದಿಂದಾಗಿ ನಾವು ಇದನ್ನ ಪಂಚರ ಸಭೆ ಅಂತ ಕೂಡ ಕರಿತಾ ಇದ್ರಿ. ಓಕೆನಾ. ಆಮೇಲೆ ನೋಡಿ, ಇಟ್ ಕ್ಯಾನ್ ಬಿ said that word ಪಂಚಾಯತ್ originated from the word ಪಂಚರು. ಪಂಚರು ಎಂಬ ಪದದಿಂದ ಪಂಚಾಯತ್ ಎನ್ನುವ ಪದ ಕೂಡ ಹುಟ್ಕೊಂಡಿದೆ. ಅಲ್ಲಿ ಕೂಡ ನೋಡಿದ್ವಿ ವೇದಗಳ ನಾಗರಿಕತೆಯಲ್ಲಿ ಸ್ಟಾರ್ಟಿಂಗ್ ನಮ್ಮ ಭಾರತದ ಇತಿಹಾಸದಲ್ಲಿ ಪಂಚಾಯತ್ ಅಂದ್ರೆ ಏನು, ಆಡಳಿತ ಮತ್ತು ಅದನ್ನು ಕೂಡ ನೋಡಿದ್ವಿ ಅಲ್ವಾ. ರಾಜ್ ಎಂದರೆ ಏನು, ಸಭೆ ಅಲ್ವಾ. ಸಭೆ ಮತ್ತು ಆಡಳಿತ ಮತ್ತು ಸಭೆ ಅಲ್ವಾ, ಅದನ್ನು ಕೂಡ ನೋಡಿದ್ವಿ ನಾವು. ಇಲ್ಲಿ ನೋಡಿ, ಗೋ ಬ್ಯಾಕ್ ಟು ನೋಡಿ, ಪಂಚಾಯತ್ ಮೀನ್ಸ್ ಅಸೆಂಬ್ಲಿ ಅಲ್ವಾ. ಇದು ನೋಡಿದ್ವಿ. ರಾಜ್ ಅಂದ್ರೆ ಆಡಳಿತ, ದಟ್ ಇಸ್ ಪಂಚಾಯತ್ ಅಂದ್ರೆ 5 ಜನರ ಆಡಳಿತ ಅಂತ ಇದರ ಅರ್ಥ. ಬಟ್ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ ಇಲ್ಲಿ ಅಲ್ವಾ. ಅಲ್ಲಿ ಪೋಸ್ಟ್ ವೇದಿಕ ಪೀರಿಯಡ್ ಅಂದ್ರೆ ನಂತರ ವೇದ ಕಾಲದಲ್ಲಿ ಕಂಪ್ಲೀಟ್ ಆಗಿ ಸ್ವಲ್ಪ ಡಿಫ್ರೆಂಟ್ ಆಗಿಬಿಡುತ್ತೆ. ಈ 5 ಜನರಿರೋ ಕಾರಣದಿಂದಾಗಿ ಇಲ್ಲಿಂದ ಈ ಪಂಚರು ವ್ಯಕ್ತಿಗಳಿಂದ ಪಂಚಾಯತ್ ಅನ್ನೋ ಒಂದು ಪದ ಬರುತ್ತೆ. ಓಕೆನಾ, ಪಂಚಾಯತ್. ಎಸ್, ಇನ್ನು ನೋಡಿ, ದೀಸ್ ಪಂಚರ್ಸ್ ಯೂಸ್ ಟು ಕಲೆಕ್ಟ್ ಜಸ್ಟಿಸ್ ಆಫ್ ದ ಪೀಪಲ್ ಇನ್ ದ ರೂರಲ್ಸ್ ಏರಿಯಾ ದಟ್ ಟೈಮ್. ಇಲ್ಲಿ ಇನ್ನೊಂದು ಅಂತಂದ್ರೆ, ಈ ಒಂದು ಏನು ಪಂಚರು ಅಂತ ಕರಿತಾ ಇದ್ರು. ಇಲ್ಲಿ ಗೌಡ, ಕುಲಕರ್ಣಿ, ಶಾನಭೋಗ, ಪಾಟೀಲ ಇವರೆಲ್ಲರೂ ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಊರಿನ ನ್ಯಾಯ ತೀರ್ಮಾನಗಳನ್ನ ಮಾಡೋದರ ಜೊತೆಗೆ ಕರ ವಸೂಲಿಯನ್ನ ಮಾಡ್ತಾ ಇದ್ರು. ಅಂದ್ರೆ ತೆರಿಗೆಗಳನ್ನ ವಸೂಲಿ ಮಾಡ್ತಾ ಇದ್ರು. ನೋಡಿ, ತೆರಿಗೆಗಳು ಇವರಿಗೆ ಕಟ್ಟಬೇಕಾಗಿತ್ತು. ಕರವನ್ನ ವಸೂಲಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ತೆರಿಗೆಗಳನ್ನ ಇವರಿಗೆ ಕೊಡ್ಬೇಕಾಗಿತ್ತು. ಓಕೆನಾ, ಆ ಟೈಮಲ್ಲಿ. ಆದ್ರೆ ಇವರು ಒಂದ್ ರೀತಿ ಸರ್ಕಾರದ ತರ, ಗೌರ್ಮೆಂಟ್ ತರ ವರ್ತನೆ ಮಾಡ್ತಾ ಇದ್ರು ಆ ಟೈಮಲ್ಲಿ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಸ್ವಲ್ಪ ಬದಲಾವಣೆ ಆಯ್ತು ನೋಡಿ. ಅಲ್ಲಿ ಒಂದ್ ರೀತಿ ಇತ್ತು, ಇಲ್ಲಿ ಒಂದ್ ರೀತಿ. ಪೂರ್ವವೇದ ಕಾಲದಲ್ಲಿ ಒಂದ್ ರೀತಿ ಮತ್ತು ಉತ್ತರ ವೇದ ಕಾಲದಲ್ಲಿ ಒಂದ್ ರೀತಿ. ಪೂರ್ವವೇದ ಕಾಲದಲ್ಲಿ ಏನಿತ್ತು, ಅಲ್ಲಿ ಎಲ್ಲರದು ಕೂಡ ಒಂದು ಆಸ್ತಿ. ಓಕೆನಾ, ಯಾರದೇ ಇದ್ರು ಅವ್ರದವದೇ ಆಸ್ತಿ. ಇಲ್ಲಿ ಯಾರು ಯಾರನ್ನು ಕಿತ್ಕೊಳ್ತಿರ್ಲಿಲ್ಲ. ಆಮೇಲೆ ಕರ ವಸೂಲಿ ಇರ್ಲಿಲ್ಲ ಆ ಟೈಮಲ್ಲಿ. ಇದ್ದರೂ ಕೂಡ ಯಾವ ತರ ಇತ್ತು ಅಂತಂದ್ರೆ, ಆ ಟೈಮಲ್ಲಿ ಕರ ವಸೂಲಿ ಒಂದೊಂದ್ಸಲ ಮಾಡಿದ್ರು ಕೂಡ ಅವರು ಊರಿನ ಒಂದು ಸಮಸ್ಯೆಗಳಿಗೆ ಅದನ್ನ ಯೂಸ್ ಮಾಡ್ತಾ ಇದ್ರು. ಇಲ್ಲಿ ನೋಡಿ, ಇವರು ತಮಗೆ ತಾವೇ ಈ 5 ಜನರೇ ಹಂಚಿಕೊಳ್ಳುವಂತ ಕೆಲಸ ಆಗ್ತಾ ಇತ್ತು ಇಲ್ಲಿ. ಓಕೆನಾ. ಸೊ ಇವಾಗ ನಾವು ಇದನ್ನ ಋಗ್ವೇದದಲ್ಲಿ ನೋಡ್ತೀವಿ.
ಋಗ್ವೇದದಲ್ಲಿ. ನಂತರ ಇಂಪಾರ್ಟೆಂಟ್ ಆಗಿ ಬರ್ತಕ್ಕಂಥದ್ದು ಮೌರ್ಯನ್ ಪೀರಿಯಡ್ ಅಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಯಾವ ತರ ಇತ್ತು ಅಂತ. ಎಸ್, ಲೆಟ್ಸ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್. ಇನ್ನೊಂದು ಸ್ವಲ್ಪ ಇದ್ರ ಬಗ್ಗೆ ನೀವು ಹೇಳ್ತೀನಿ. ಮೌರ್ಯರ ಕಾಲದಲ್ಲಿ ಪಂಚಾಯತ್ ವ್ಯವಸ್ಥೆ ಯಾವ ತರ ಇತ್ತು ಅಂತ, ಅವ್ರು ಏನ್ ಎಷ್ಟೆಲ್ಲ ಪ್ರಾಮುಖ್ಯತೆ ಕೊಟ್ಟಿದ್ರು. ನಾವು ಮೌರ್ಯರ ಕಾಲವನ್ನ ಈ ಒಂದು ಪ್ರಾಚೀನ ಇತಿಹಾಸದಲ್ಲಿ ಸ್ಥಳೀಯ ಸರ್ಕಾರಗಳನ್ನು ನೋಡೋದಾದ್ರೆ ನಮಗೆ ಪ್ರಮುಖವಾಗಿ ಅದರ ಮೂಲ ಎಲ್ಲಿ ಸಿಗುತ್ತೆ? ದಟ್ ಈಸ್ ಇಂಡಿಕಾ ಬುಕ್ ಅಲ್ಲಿ. ವಾಟ್ ಇಸ್ ದಟ್? ಇಂಡಿಕಾ. ಇಟ್ಸ್ ರಿಟನ್ ಬೈ ದಿ ಮೆಗಸ್ತನಿಸ್. ಓಕೆನಾ? ಮೆಗಸ್ತನಿಸ್ ಯಾರು ಸರ್? ಮೌರ್ಯರ ಕಾಲದಲ್ಲಿ ಕೂಡ ಸ್ಥಳೀಯ ಸರ್ಕಾರ ಅಸ್ತಿತ್ವದಲ್ಲಿ ಇದ್ದವು. ಗ್ರೀಕ್ ರಾಯಭಾರಿ ಮೆಗಸ್ತಾನಿಸ್ನ ಹಿಂಡಿಕಾ ಎಂಬ ಗ್ರಂಥದಲ್ಲಿ ಮೌರ್ಯರ ಕಾಲದಲ್ಲಿ ಇರ್ತಕ್ಕಂಥ ಸ್ಥಳೀಯ ಸರ್ಕಾರದ ಅಸ್ತಿತ್ವವನ್ನು ಇದು ಒತ್ತಿ ಹೇಳುತ್ತದೆ ಅಲ್ವಾ? ನೋಡಿ, ಮೆಗಸ್ತಾನಿಸ್ ಯಾರು ಸರ್? ಸ್ವಲ್ಪ ಇವ್ರ ಬಗ್ಗೆ ನೋಡ್ತಾರೆ. ಮೆಗಸ್ತಾನಿಸ್ ಚಂದ್ರಗುಪ್ತ ಮೌರ್ಯನ ಆಸ್ಥಾನದಲ್ಲಿ ಇದ್ದಂತ ಒಂದು ರಾಯಭಾರಿ. ಇವನು ಯಾರ ಒಂದು ಅಂಬಾಸಿಡರ್ ಆಗಿರ್ತಾನೆ? ಸೆಲಿಕಸ್ ನಿಕೆಟರ್. ಸೆಲಿಕಸ್ ನಿಕೆಟರ್ ಗ್ರೀಕ್ನ ರಾಯಭಾರಿ ಆಗಿರ್ತಾನೆ. ಈತ ಯಾರು? ಸೆಲಿಕಸ್ ನಿಕೆಟರ್ ಯಾರು? ಅಲೆಕ್ಸಾಂಡರ್ ಯಾವಾಗ ಪೋರಸ್ನ ಜೊತೆ ಅಡೆಸ್ಪಸ್ ಕದನದಲ್ಲಿ ಜಯಿಸಿದಾಗ, ಯಾರು? ಗ್ರೀಕ್ ಅಲೆಕ್ಸಾಂಡರ್ ಅಡೆಸ್ಪಸ್ ಕದನ ಪೋರಸ್ ವಿರುದ್ಧ ಗೆದ್ದಿರ್ತಾನೆ. ಆ ಒಂದು ಪ್ಲೇಸ್ ಅನ್ನ ಈ ಸೆಲಿಕಸ್ ನಿಕೆಟರ್, ಈ ಅಲೆಕ್ಸಾಂಡರ್ನ ರಾಯಭಾರಿ ಸೆಲಿಕಸ್ ನಿಕೆಟರ್ನ ರಾಯಭಾರಿ ಮೆಗಸ್ತಾನಿಸ್. ಇಲ್ಲಿ ನೋಡಿ, ಅಲೆಕ್ಸಾಂಡರ್ನ ರಾಯಭಾರಿ ಯಾರು? ಸೆಲಿಕಸ್ ನಿಕೆಟರ್. ಅದೇ ರೀತಿ ಈ ಸೆಲಿಕಸ್ ನಿಕೆಟರ್ನ ರಾಯಭಾರಿ ಯಾರು? ಮೆಗಸ್ತಾನಿಸ್. ಓಕೆ, ಈ ಹಾರ್ಡ್ನಲ್ಲಿ ನೆನಪಿಟ್ಕೊಳ್ಳಿ. ಈತ ಯಾವಾಗ ಐಡೆಸ್ಪಸ್ ಕದನದಲ್ಲಿ ಪೋರಸ್ನ ವಿರುದ್ಧ ವಾಯು ಭಾರತವನ್ನ ಗೆಲ್ತಾನೆ, ಆ ಒಂದು ಪ್ಲೇಸ್ ಅನ್ನ ಸೆಲಿಕಸ್ ನಿಕೆಟರ್ಗೆ ಬಿಟ್ಕೊಡ್ತಾನೆ. ಸೆಲಿಕಸ್ ನಿಕೆಟರ್ 1. ಓಕೆನಾ? ಈ ಸೆಲಿಕಸ್ ನಿಕೆಟರ್ ಓಕೆನಾ ಮುಂದೆ ತಾನು ಅಧಿಕಾರ ವಹಿಸಿಕೊಂಡಾಗ ಇಲ್ಲಿ ಏನಂತಂದ್ರೆ ಮೆಗಸ್ತಾನಿಸ್ನ ಈ ಮೌರ್ಯ ಸಾಮ್ರಾಜ್ಯಕ್ಕೆ ಕಳಿಸ್ತಾನೆ. ಸೆಲಿಕಸ್ ನಿಕೆಟರ್ ಮತ್ತೆ ಚಂದ್ರಗುಪ್ತ ಮೌರ್ಯನಿಗೆ ಯುದ್ಧ ಕೂಡ ಆಗುತ್ತೆ. ಸೆಲಿಕಸ್ ನಿಕೆಟರ್ ತನ್ನ ಮಗಳನ್ನ ವಜಿರ ಅಂತ ಬರ್ತಾಳೆ, ಆ ವಜಿರ ಅನ್ನೋ ಮಗಳನ್ನು ಕೂಡ ಚಂದ್ರಗುಪ್ತ ಮೌರ್ಯನಿಗೆ ಮದುವೆ ಮಾಡಿಕೊಡ್ತಾನೆ. ಇದು ಭಾರತದ ಪ್ರಾಚೀನ ಇತಿಹಾಸದಲ್ಲಿ ನಾವು ನೋಡ್ತೀವಿ, ಮೌರ್ಯರ ಕಾಲದಲ್ಲಿ ಆ ಒಂದು ಇತಿಹಾಸವನ್ನು ನೋಡುವಾಗ. ಓಕೆ, ಅದಿರಲಿ. ಆಮೇಲೆ ನೋಡಿ, ದಿಸ್ ಇಸ್ ದ ಇಂಡಿಕಾ ಬುಕ್ ರಿಟರ್ನ್ ಬೈ ದಿ ಮೆಗಸ್ತನ್ಸ್. ಇಸ್ ಅ ಗ್ರೀಕ್ ರೈಟರ್ ಅಲ್ವಾ? ಗ್ರೀಕ್ ನ ಬರಹಗಾರ. ಇವರು ಬಹಳ ವಿದ್ಯಾವಂತ ವ್ಯಕ್ತಿ. ಎಲ್ಲ ಭಾರತದ ಒಂದು ಪ್ರಾಚೀನ ಇತಿಹಾಸ ಮೌರ್ಯರ ಕಾಲದಲ್ಲಿ ಏನೆಲ್ಲ ಇತ್ತು ಅನ್ನೋದು ಕಂಪ್ಲೀಟ್ ಆಗಿ ಈ ಇಂಡಿಕಾ ಬುಕ್ ಅಲ್ಲಿ ಬರೆದಿದ್ದಾರೆ. ಓಕೆ, ನೋಡೋಣ ನಾಳೆ ಮತ್ತೆ ಕಂಟಿನ್ಯೂ ಮಾಡೋಣ. ಓಕೆ, ಎಸ್, ಥ್ಯಾಂಕ್ ಯು. ಮೌರ್ಯರ ಕಾಲದಲ್ಲಿ ಒಂದು ಪ್ರಾಚೀನ ಇತಿಹಾಸದ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆ, ಸ್ಥಳೀಯ ಸರ್ಕಾರದ ಒಂದು ಪ್ರಾಮುಖ್ಯತೆ ಎಷ್ಟು ಇತ್ತು ಅನ್ನೋದನ್ನ ಇಲ್ಲಿ ಒಂದೊಂದಾಗಿ ನೋಡ್ತಾ ಹೋಗ್ಬೇಕಂತ ಕೆಲಸ ಮಾಡೋಣ. ಓಕೆ, ಲೆಟ್ಸ್ ಕಂಟಿನ್ಯೂ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.